ಹರೇ ರಾಮ. ಸಂಯಮದ ಮುಂದೆ ಸೌಂದರ್ಯ ಸೋತಿದೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ರಾಮಧ್ಯಾನದಲ್ಲಿ ಮೈಮರೆತ ರತ್ನಾಕರನನ್ನು ವಿಚಲಿತಗೊಳಿಸಲು ಅಪ್ಸರಿಯರಿಗೆ ಸಾಧ್ಯವಾಗಿಲ್ಲ. ರತ್ನಾಕರನನ್ನು ವಿಚಲಿತಗೊಳಿಸುವ ಮಾತು ಹಾಗಿರಲಿ, ತಾವೇ ವಿಚಲಿತಗೊಂಡಿದ್ದಾರೆ ಅಥವಾ ತಾವು ಅಚಲಗೊಂಡಿದ್ದಾರೆ. ಅವರ ಸ್ವಭಾವ ಚಂಚಲ, ಅಪ್ಸರಿಯರ ಸ್ವಭಾವ. ಆದರೆ ಆ ಚಾಂಚಲ್ಯವನ್ನು ಕಳೆದುಕೊಂಡು ಅವರು ಮೈಮರೆತು ಕಣ್ಮುಚ್ಚಿ ರಾಮಧ್ಯಾನದಲ್ಲಿ ಮುಳುಗಿದ್ದಾರೆ. ಅಷ್ಟರ ಮಟ್ಟಿಗೆ ಒಂದು ದೊಡ್ಡ ಪರಿವರ್ತನೆಯನ್ನು ಅಪ್ಸರಿಯರಲ್ಲಿ ಕಾಣಬಹುದಾಗಿದೆ. ಇದು ಒಂದೇ ಒಂದು ಪ್ರಕರಣ ಅಂಥದ್ದು. ಸಾಮಾನ್ಯವಾಗಿ ಮೋಹಗೊಳಿಸುವುದುಂಟು, ಅಪ್ಸರಿಯರು ಮೋಹಗೊಳ್ಳುವುದಿಲ್ಲ. ಆದರೆ ಅಪ್ಸರಿಯರೇ ಮೋಹಗೊಂಡಿದ್ದು, ಆ ಮೋಹವೂ ಮೋಕ್ಷದ ಹಾಗೆ ಇದೆ. ಯಾಕೆಂದರೆ ರಾಮನಲ್ಲಿ ಮೋಹಗೊಂಡಿದ್ದು ಮತ್ತು ರಾಮನನ್ನು ಕಂಡು ತೃಪ್ತಿ ಹೊಂದಿದ್ದು ವಾಲ್ಮೀಕಿಗಳ ತಪಸ್ಸಿನ ಅಥವಾ ರತ್ನಾಕರನ ತಪಸ್ಸಿನ ದೊಡ್ಡದ ಒಂದು ಶೃಂಗ ಇದ್ದಂತೆ. ಹೀಗೆ ಸೋತ ಸುರವನಿತೆಯರಿಂದ ಇಂದ್ರನಿಗೆ ವರದಿ ಹೋಯಿತು. ಹೋದ ಕೆಲಸ ಆಗಿಲ್ಲ. ರತ್ನಾಕರನ ತಪಸ್ಸು ಮುಂದುವರೆದಿದೆ, ನಾವು ಸ್ವಲ್ಪ ತಪಸ್ಸು ಮಾಡಿ ಬಂದು ಎನ್ನುವ ವರದಿ ಇಂದ್ರನಿಗೆ ಹೋಗಿದೆ. ಮತ್ತಷ್ಟು ಭಯಗೊಂಡರಂತೆ ಇಂದ್ರ. ಮೊದಲೇ ಭಯವಾಗಿತ್ತು, ಈ ಕಠೋರ ತಪಸ್ಸಿಗೆ ಸ್ವರ್ಗ ಅಲುಗಾಡಿಯಿತು, ತನ್ನ ಸಿಂಹಾಸನಕ್ಕೆ ಕುತ್ತು ಬಂದೀತು ಎಂಬ ಒಂದು ಭಯ ಆತಂಕ ಮೊದಲೇ ಇತ್ತು. ಈಗ ಅಪ್ಸರಿಯರಿಂದಲೂ ಕೂಡ ಗೆಲ್ಲಲಿಕ್ಕೆ ಸಾಧ್ಯವಾಗಿರಲಿಲ್ಲ ಅಂದರೆ ಖಂಡಿತವಾಗಿಯೂ ತನ್ನ ಸಿಂಹಾಸನ ಹೋಯಿತು ಎಂಬುದಾಗಿ ಇನ್ನಷ್ಟು ಆತಂಕಕ್ಕೊಳಗಾದಾಗ ದೇವಗುರು ಬೃಹಸ್ಪತಿ ದೇವೇಂದ್ರನಿಗೆ ಸಮಾಧಾನ ಮಾಡ್ತಾರೆ. ಏನೆಂದು, ನಿನ್ನ ಸ್ಥಾನಕ್ಕೋಸ್ಕರ ಅವನು ತಪಸ್ಸು ಮಾಡ್ತಾ ಇಲ್ಲಪ್ಪ, ಯಾಕೆ ಸುಮ್ಮನೆ ನೀನು ಚಿಂತೆ ಮಾಡೋದು, ಅವನ ವಿಷಯವೇ ಬೇರೆ. ಆತ ಹೊರಟಿದ್ದು ಆತನ ತಪಸ್ಸಿನ ಫಲ ಪರಿಣಾಮ ಭೂಮಿ ಸ್ವರ್ಗವಾಗುವಂತೆ ಹೊರತು ಇರುವ ಸ್ವರ್ಗಕ್ಕೆ ಅವನು ಬರುವುದಾಗಲಿ ಅಥವಾ ಸ್ವರ್ಗಾಧಿಪನ ಸ್ಥಾನಕ್ಕೆ ಸ್ಪರ್ಧಿಸುವುದಾಗಲಿ ಅಂಥದ್ದೆಲ್ಲ ಇಲ್ಲ. ಬೇರೆಯ ದಾರಿ, ಬೇರೆಯ ಲಕ್ಷ್ಯ, ನೀನು ಭಯಗೊಳ್ಳಬೇಕಾದಿಲ್ಲ ಎಂಬುದಾಗಿ ದೇವಗುರು ಧೈರ್ಯ ಹೇಳಿದಾಗ ಸಮಾಧಾನವಾಯಿತಂತೆ ದೇವೇಂದ್ರನಿಗೆ. ಇದಕ್ಕೆ ಗುರುಗಳು ಬೇಕು ಅಂತ ಹೇಳುವಂಥದ್ದು ಅಂತ. ಯಾಕೆಂದರೆ ಒಂದು ಸಣ್ಣ ತಪ್ಪು ತಿಳುವಳಿಕೆ ಸುಮಾರು ಬೇಡದ ಕೆಲಸಗಳನ್ನು ಮಾಡಿಸಿಬಿಡ್ತದೆ. ಅದೇ ಒಂದು ಚೂರು ಒಂದು ಕ್ಲಾರಿಫಿಕೇಶನ್, ಒಂದು ಸರಿಯಾದ ತಿಳುವಳಿಕೆ ಬಂದುಬಿಟ್ರೆ ಅದೆಲ್ಲ ಶಾಂತವಾಗಿ ಸಮಾಧಾನ ಆಗ್ತದೆ ಅಂತ. ದೇವೇಂದ್ರ ಸಮಾಧಾನಗೊಂಡ. ಇಲ್ಲೊಂದು ಪ್ರಶ್ನೆ ಬರುವಂಥದ್ದು, ಈ ದೇವತೆಗಳು ಏಕಾದರೂ ಒಳ್ಳೆ ಕಾರ್ಯಗಳಿಗೆ ವಿಘ್ನವನ್ನು ಉಂಟು ಮಾಡಬೇಕು. ತಪಸ್ಸಿಗೆ ಕೂತ್ರೆ ವಿಘ್ನ ಮಾಡೋದು, ಯಜ್ಞ ಮಾಡೋಕೆ ಶುರು ಮಾಡಿದರೆ ಯಜ್ಞಕ್ಕೆ ವಿಘ್ನ ಮಾಡೋದು, ಯಜ್ಞ ಪಶುವನ್ನೇ ಅಪಹರಿಸ್ಕೊಂಡು ಹೋಗುವಂಥದ್ದು, ಇಂಥದ್ದನ್ನೆಲ್ಲ ನಾವು ಕಥೆಗಳಲ್ಲಿ ಕೇಳ್ತಾ ಇದ್ದೇವಲ್ಲ. ಯಾಕೆ ದೇವತೆಗಳು ಹೀಗೆ ಮಾಡಬೇಕು? ರಾಕ್ಷಸರು ತಪಸ್ಸಿಗೆ ವಿಘ್ನ ಮಾಡೋದು ಸರಿ, ಯಜ್ಞಕ್ಕೆ ವಿಘ್ನ ಮಾಡೋದು ಸರಿ. ದೇವತೆಗಳು ಮಾಡಿದರೆ ಮತ್ತೆ ನಾವು ಎಲ್ಲಿ ಹೋಗಬೇಕು? ಮನುಷ್ಯರು ಯಾಕೆ ಮಾಡಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಇಷ್ಟು, ಅದು ವಿಘ್ನ ಅನ್ನೋದಕ್ಕಿಂತ ಪರೀಕ್ಷೆ ಅಂತ ಸ್ವೀಕಾರ ಮಾಡಬೇಕು. ನಾವು ಪರೀಕ್ಷೆ ಬೇಕು. ಈ ಜಗತ್ತಿನಲ್ಲಿ ಪರೀಕ್ಷೆಗಳೇ ಇಲ್ಲದೆ ಹೋದರೆ ಅಯೋಗ್ಯರಿಗೆ ಎಲ್ಲವೂ ಸಿಕ್ಕಿ ಹೋಗ್ತದೆ ಅಂತ. ಯೋಗ್ಯತೆ ಇಲ್ಲದವರಿಗೆ ಯೋಗ ಬರಬಾರದು. ಯಾಕೆಂದ್ರೆ ಯೋಗ್ಯತೆ ಇಲ್ಲದವನಿಗೆ ಯೋಗ ಬಂದರೆ ಬೇರೆಯವರು ತೊಂದರೆ ಮಾತ್ರ ಅಲ್ಲ, ಅವನಿಗೂ ಕೂಡ ತೊಂದರೆ. ಅವನ ಅರ್ಹತೆಗೆ ಮೀರಿದ ಏನಾದರೂ ಸಿಕ್ಕಿದರೆ ಅವನಿಗೂ ಕೂಡ ಜೀರ್ಣವಾಗದೇ ಇರುವಂಥದ್ದು ತೊಂದರೆ ಮಾಡಿತು ಹೊರತು ಅದು ಉಪಕಾರವನ್ನು ಮಾಡಲಾರದು. ಹಾಗಾಗಿ ಯಾರಿಗೆ ಯೋಗ್ಯತೆ ಉಂಟೋ ಅವರಿಗೆ ಯೋಗ ಬರಬೇಕು. ಯೋಗ್ಯತೆ ಉಂಟೋ ಇಲ್ಲೋ ಎನ್ನುವುದನ್ನು ನಿರ್ಣಯಿಸಲಿಕ್ಕೆ ಪರೀಕ್ಷೆಗಳು ಬೇಕು. ಅದು ಒಂದು. ಇನ್ನೊಂದು, ಪರೀಕ್ಷೆಯಿಂದ ಯೋಗ್ಯತೆ ಬರ್ತದೆ ಅಂತ. ಎಷ್ಟು ಪರೀಕ್ಷೆಗಳಾಗ್ತವೆ ಅಷ್ಟು ನಾವು ಗಟ್ಟಿಯಾಗ್ತೇವೆ. ಪರೀಕ್ಷೆಗಳಾಗದಿದ್ರೆ ನಮಗೆ ನಮ್ಮ ಬಗ್ಗೆ ಧೈರ್ಯ ಇಲ್ಲ, ನಮಗೆ ನಾವು ಯಾರು ಅಂತ ಗೊತ್ತಿಲ್ಲ. ಹನುಮಂತನಿಗೆ ಒಂದು ಪರೀಕ್ಷೆ ಬಂತು, ಸಮುದ್ರ ಅವನ ಮುಂದಿತ್ತು, ಆ ಕಡೆ ಸೀತಾಮಾತೆ ಇದ್ದಳು. ಒಂದು ಪರೀಕ್ಷೆ. ಆ ಪರೀಕ್ಷೆ ಬರದೇ ಇದ್ರೆ ಹನುಮಂತನಿಗೆ 100 ಯೋಜನೆ ಅಲ್ಲ 10 ಯೋಜನೆ ಕೂಡ ಅವನು ಹಾರ್ತೇನೆ ಅಂತ ಗೊತ್ತಿಲ್ಲ. ಅವನಿಗೆ 10 ಯೋಜನಕ್ಕೂ ಹೇಳಲಿಕ್ಕೂ ಸಿದ್ಧ ಇಲ್ಲ. ಉಳಿದವರೆಲ್ಲ 10, 20, 30, 90 ಹೇಳಿದ್ರೆ 100 ಹೇಳಿದ್ರೆ ಹನುಮಂತ ಬಾಯಿ ತೆರೆಯಲಿಕ್ಕೆ ಸಿದ್ಧ ಇಲ್ಲ. ಅವನಿಗೆ ಗೊತ್ತಿಲ್ಲ. ಆ ಪರೀಕ್ಷೆಯಿಂದಾಗಿ ಅವನಿಗೆ ಗೊತ್ತಾಯ್ತು, 100 ಯೋಜನವನ್ನು ತಾನು ಲೀಲಾಚಾರವಾಗಿ ಹಾರಬಲ್ಲೆ. ಅಯುತಂ ಯೋಜನಾನಂತೂ ಗಮಿಷ್ಯಾಮಿ.
10,000 ಯೋಜನೆಗಳನ್ನು ಹಾರಬಲ್ಲೆ ಎಂದು ಗೊತ್ತಾಗಿದ್ದು ಯಾವಾಗ ಅಂದ್ರೆ 200 ಯೋಜನೆ ಹಾರುವಂತ ಪರೀಕ್ಷೆ ಎದುರಾದಾಗ ಅಂತ. ಈ ಪರೀಕ್ಷೆಗಳು ಗಟ್ಟಿ ಮಾಡ್ತವೆ ಅಂತ. ಹನುಮ ಮೊದಲೇ ಆಗಿದ್ದ, ಆಮೇಲೆ ಆಗಿದ್ದ, ಬಹಳ ದೊಡ್ಡ ವ್ಯತ್ಯಾಸವನ್ನು ಕಾಣ್ತೇವೆ. ಅದಕ್ಕಿಂತ ಮೊದಲು ಹನುಮಂತನಲ್ಲಿ ವಿಶೇಷ ಇಲ್ಲ ಅಂತಲ್ಲ, ಆದರೆ ಈ ಸಾಗರ ಲಂಘನದ ಬಳಿಕ ಹನುಮಂತನ ಒಂದು ವಿಷಯವೇ ಬೇರೆ ಆಗ್ತದೆ ಅಂತ. ಈಗ ಒಂದು ಕಂಬವನ್ನು ನಾವು ಹುಗಿತೇವಲ್ಲ, ಹಳ್ಳಿಗಳಲ್ಲಿ ಕೃಷಿ ಮಾಡೋರಿಗೆ ಗೊತ್ತಿರ್ತದೆ ಈ ವಿಷಯ. ಕಂಬ ಹುಗಿದ ಮೇಲೆ ಅದನ್ನು ಅಲ್ಲಾಡಿಸೋ ಪದ್ಧತಿ ಇದೆ ಅಂತ. ಅಲ್ಲಾಡಿಸೋದು ಯಾಕೆ ಅಂದ್ರೆ ಮತ್ತೆ ಗಟ್ಟಿ ಮಾಡೋ ಸಲುವಾಗಿ. ಅಲ್ಲಾಡಿಸಿದಾಗ ಒಂದು ಚೂರು ಜಾಗ ಬಿಡ್ತದೆ ಆ ಕಂಬದ ಬುಡದಲ್ಲಿ, ಸ್ವಲ್ಪ ಜಾಗ, ಸ್ವಲ್ಪ ಗ್ಯಾಪ್ ಬರ್ತದೆ ನೋಡಿ, ಅಲ್ಲಿ ಕಲ್ಲು ಮಣ್ಣು ಹಾಕಿ ಮತ್ತೆ ಗಟ್ಟಿ ಮಾಡುವಂಥದ್ದು ಅಂತ. ಕೊನೆಗೊಮ್ಮೆ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದಾಗ ಗಟ್ಟಿ ಆಯ್ತು ಅದು ಅಂತ. ಹಾಗಾಗಿ ಅಲ್ಲಾಡಿಸೋದೆಲ್ಲ ಸಡಿಲ ಮಾಡುವ ಸಲುವಾಗಿ ಅಂತ ಅನ್ಕೋಬಾರದು ಅಂತ. ಅಲ್ಲಾಡಿಸೋದು ಎಷ್ಟೋ ಸತಿ ಗಟ್ಟಿ ಮಾಡುವ ಸಲುವಾಗಿ ಇರ್ತದೆ ಅಂತ. ಹಾಗಾಗಿ ಪರೀಕ್ಷೆಗಳಿಂದ 2 ಸಂಗತಿ. ಪರೀಕ್ಷೆಗಳಿಂದ ಅನರ್ಹರು ಅವರನ್ನು ಜರಡಿ ಹಿಡಿದು ಅರ್ಹರಿಗೆ ಮಾತ್ರ ಸಿಗುವಂತೆ ಆಗಬೇಕು ವ್ಯವಸ್ಥೆಗಳು. ಈಗ ವರ ಸಿಗಬೇಕು ಅಂದ್ರೆ ಅಂಥವನಿಗೆ ವರ ಸಿಗಬೇಕು, ಎಲ್ಲರಿಗೂ ಅಲ್ಲ. ಈಗ ರಾವಣನಂಥವರಿಗೆ ಅವರಿಗೆ ಅನ್ನೋದು ಐಶ್ವರ್ಯ ಸಿಕ್ಕದ್ರಲ್ಲೇ ಮಾಡಿದ ಅನಾಹುತ, ಸಿಕ್ಕಿದ್ರಲ್ಲೇ ಮಾಡಿದ ಅನಾಹುತಗಳು ಎಷ್ಟು ದೊಡ್ಡದು. ತ್ರಿಲೋಕಾಧಿಪತ್ಯ ಬಂದ್ರೆ ಏನ್ ಮಾಡ್ಯಾನು? ರಾವಣನಿಗೆ ಅಗ್ನಿಯ ಸಾಮರ್ಥ್ಯವನ್ನು ಕೊಟ್ರೆ ತನಗೆ ಆಗದವ್ರನ್ನೆಲ್ಲ ಸುಡ್ತಾ ಹೋದನು. ಜಸ್ಟಿಸ್ ಇಲ್ಲ ಆಮೇಲೆ ಅಲ್ಲಿ ಅಂತ. ರಾವಣನ ಜಸ್ಟಿಸ್ ಹೇಗೆ ಅಂದ್ರೆ ಅದು ಅಂದ್ರೆ ತನಗೆ ಎಲ್ಲವೂ ಸಿಗಬೇಕು, ತನಗೆ ಸಿಗದೆ ಇರುವುದು ಇರಬಾರದು ಅಷ್ಟೇ. ಉಚ್ಛ್ರಿತ ದ್ವೇಷ್ಟಿ ದುರ್ಮತಿ ಎಂದು ರಾವಣನ ಕರೆದಿದ್ದಾರೆ ರಾಮಾಯಣದಲ್ಲಿ. ಯಾಕೆಂದ್ರೆ ಉಚ್ಛ್ರಿತಾನ್ ದ್ವೇಷ್ಟಿ, ಯಾರಿಗೂ ಏಳಿಗೆ ಬಂದರೂ ಅವರ ಮೇಲೆ ರಾವಣನಿಗೆ ದ್ವೇಷ, ಕಾರಣ ಇಲ್ಲ. ಯಾಕೆಂದ್ರೆ ಏಳಿಗೆ ಮತ್ತೆ ಯಾರಿಗೂ ಬರೋ ಹಾಗೆ ಇಲ್ಲ, ತನಗೆ ಮಾತ್ರ ಇರಬೇಕು ಎನ್ನುವ ಒಂದು ದುರ್ಭಾವ ಅದು ಅಂತ. ಹಾಗಾಗಿ ಸಾಧ್ಯವಾದಷ್ಟು ಅಂಥವರಿಗೆಲ್ಲ ಸಿಗದೇ ಇರೋ ದೃಷ್ಟಿಯಿಂದ ಈ ರೀತಿಯ ಒಂದು ವ್ಯವಸ್ಥೆಯನ್ನು ನೀಡಲಾಗಿದೆ. ಈಗ ನಮಗೆ ಪರೀಕ್ಷೆಗಳಾಗ್ತವೆ, ವಿದ್ಯಾರ್ಥಿಗಳು ನಿಮಗೆ ಈ ಪಾಠ ಸಲ್ತಾ ಇರುವಂಥದ್ದು ನಿಮಗೆ ಪರೀಕ್ಷೆಗಳಾಗ್ತವೆ. ಈ ಪರೀಕ್ಷೆ ಏಕಾಗ್ತದೆ ಅಂದ್ರೆ ಅದು ಏನಿದು, ನೀವು ಮುಂದಿನ ತರಗತಿಗೆ ಹೋಗ್ತೀರಿ. ಪರೀಕ್ಷೆ ಆಗ್ತಿರೋ ಹಾಗೇನೆ ಮುಂದಿನ ತರಗತಿಗೆ ಹೋಗ್ತೀರಿ. ಆ ಮುಂದಿನ ತರಗತಿ ಹೋಗಲೇಬೇಕು ಅಂತಿಲ್ಲ. ಒಂದು ವೇಳೆ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗದೇ ಇದ್ರೆ ನಿಮಗೆ ನೀವು ಯಾರು ಅಂತ ಗೊತ್ತಾಗ್ತದೆ ಅಂತ. ನಿಮಗೆ ಇನ್ನೂ ಅರ್ಹತೆ ಬಂದಿಲ್ಲ, ಮುಂದಿನ ತರಗತಿ ಹೋಗುವಂತ ಅರ್ಹತೆ ಬಂದಿಲ್ಲ ಅಂತ ಗೊತ್ತಾಗ್ತದೆ. ಅದು ಲಾಭವೇ. ಅದು ನಮಗೆ ನಾವು ಏನು ಎಷ್ಟು ಅಂತ ಅರ್ಥ ಆಗೋದು ಕೂಡ ದೊಡ್ಡ ಪ್ರಯೋಜನ ಜೀವನದಲ್ಲಿ. ಅದು ಮುಂದಿನ ತರಗತಿ ಹೋಗೋದಕ್ಕಿಂತ ಹೆಚ್ಚು ಪ್ರಯೋಜನ. ಅದು ನಮಗೆ ನಾವ್ಯಾರು, ನಾವೇನು, ನಾವೆಷ್ಟು ಅಂತ ಗೊತ್ತಾಗಬೇಕು ಅಂತ. ಹಾಗಾಗಿ ಈ 2 ಬಗೆಯ ಲಾಭಗಳು ಪರೀಕ್ಷೆಯಲ್ಲಿ ಇವೆ. ಹಾಗಾಗಿ ಯಾವ ಸಿದ್ಧಿಗಾದರೂ ಕೂಡ ವಿಘ್ನಗಳು, ಪರೀಕ್ಷೆಗಳು ನಿಶ್ಚಿತ. ಹಾಗಾಗಿ ಉತ್ತಮ ಜನರಿಗೆ ಮಾತ್ರವೇ ಸಿಗಬೇಕು ಯೋಗ. ಉತ್ತಮ ಜನ ಅಂದ್ರೆ ಯಾರು ಅಂದ್ರೆ ವಿಘ್ನೈ ಪುನರಪಿ ಪ್ರತಿಹನ್ಯಮಾನ ಪ್ರಾರಬ್ಧ ಉತ್ತಮ ಜನ ನ ಪರಿತ್ಯಜಂತಿ. ಮತ್ತೆ ಮತ್ತೆ ವಿಘ್ನಗಳು ಬಂದು ಅಪ್ಪಳಿಸಿದರೂ ಕೂಡ ಯಾರು ತಾನು ಪ್ರಾರಂಭಿಸಿದ್ದನ್ನ ಮಧ್ಯದಲ್ಲಿ ಬಿಡೋದಿಲ್ವೋ ಅವರೇ ಉತ್ತಮ ಜನರು. ವಿಘ್ನ ಬಂದಾಗ ಬಿಟ್ಟು ಬಿಡೋರು ಮಧ್ಯಮ ಜನರು. ವಿಘ್ನ ಬಂದ್ಬಿಟ್ರೆ ಅಂತ ಹೆದರಿ ಶುರುನೇ ಮಾಡದಿರೋರು ಅಧಮರು. ಇವರು ಯಾವುದಕ್ಕೂ ಯೋಗ್ಯರಲ್ಲ. ಹಾಗಾಗಿ ಇವರು ಭಯಕ್ಕೆ ಅರ್ಹರು. ಭಯಕ್ಕಿಂತ ಹೆಚ್ಚಿನ ಅರ್ಹತೆ ಅವರಿಗಿಲ್ಲ. ಒಂದು ಸ್ವಲ್ಪ ಮೇಲ್ತರಗತಿಯ ಜನ ಆದರೆ ಶುರು ಆದರೂ ಮಾಡ್ತಾರೆ, ಕೊನೆ ಪಕ್ಷ ವಿಘ್ನ ಬಂದಾಗ ಬಿಡ್ತಾರೆ. ಆದರೆ ರತ್ನಾಕರನಂಥವರು, ವಾಲ್ಮೀಕಿಗಳು ಅಥವಾ ವಿಶ್ವಾಮಿತ್ರನಂಥವರು ಎಷ್ಟು ವಿಘ್ನಗಳು ಬಂದರೂ ಕೂಡ ಪ್ರಾರಬ್ಧ ಉತ್ತಮ ಜನ ನ ಪರಿತ್ಯಜಂತಿ, ಅವರು ಬಿಡೋದಿಲ್ಲ ಮಧ್ಯದಲ್ಲಿ. ಹಾಗಾಗಿ ಅಂಥವರಿಗೆ ಮುಂದಿನ ತರಗತಿ ಇದೆ ಎಂಬುದನ್ನು ನಾವು ಪರ್ಯಾಲೋಚನೆ ಮಾಡಬೇಕು. ಇನ್ನು ಕಥೆಯನ್ನು ಮುಂದುವರಿಸೋದಾದ್ರೆ, ಹುತ್ತಗಟ್ಟಿತು ಸುತ್ತ, ರತ್ನಾಕರನ ಮೇಲೆ ಹುತ್ತಗಟ್ಟಿದೆ ಅಂತೆ. ಎರಡು ಸಂಗತಿ ಇದರಲ್ಲಿ. ಒಂದು, ಎಂಥ ತಪಸ್ಸು ಅದು, ಮೈ ಮೇಲೆ ಹುತ್ತ ಬಿಡಿದ್ರೂ ಗೊತ್ತಾಗದೇ ಇರುವಂತ ತಪಸ್ಸು. ಆ ತಪಸ್ಸಿನ ವೈಶಿಷ್ಟ್ಯ. ಕಿವಿ ತಲೆಯಲ್ಲಿ ಪಕ್ಷಿಗಳು ಗೂಡು ಕಟ್ಟಿದ್ವು, ಮೈ ಮೇಲೆ ಬಳ್ಳಿಗಳು ಬೆಳೆದ್ವು, ಗೊತ್ತಿಲ್ಲ. ಇರುವೆಗಳು ನೊಣಗಳು ಕಚ್ಚಿ ತಿಂದರೂ ಕೂಡ ದೇಹ ಭಾಗಗಳನ್ನು ಗೊತ್ತಿಲ್ಲ ಎನ್ನುವಾಗ ಇಂಥ ತಪಸ್ಸು. ಅಂಥವನ ಮೈ ಮೇಲೆ ಹುತ್ತ ಬೆಳೆದ್ರೆ ಏನೂ ಆಶ್ಚರ್ಯ ಇಲ್ಲ. ಹಾಗಾಗಿ ರತ್ನಾಕರನ ತಪಸ್ಸಿನ ಶ್ರೇಷ್ಠತೆಯನ್ನು ತೋರಿಸುವಂಥದ್ದು ಮೈ ಮೇಲೆ ಹುತ್ತ ಬೆಳೆದಿರ್ತಕ್ಕಂಥದ್ದು.
ತತ್ವ ಸಂಗ್ರಹ ರಾಮಾಯಣ ಏನ್ ಹೇಳ್ತದೆ ಅಂದ್ರೆ, ರಾಮನೇ ಮೈ ಮೇಲೆ ಹುತ್ತ ಬೆಳೆಯುವಂತೆ ಮಾಡಿದ. ರತ್ನಾಕರನ ಮೈ ಮೇಲೆ, ರತ್ನಾಕರನ ಸುತ್ತ ಹುತ್ತ ಬೆಳೆಯುವಂತೆ ರಾಮನೇ ಮಾಡಿದ. ಯಾಕೆಂದ್ರೆ ಭಕ್ತನ ಸುತ್ತ ನಿರ್ಮಿಸಿ ಹುತ್ತ ರಾಮನ ನಿಂತನು ಕಾವಲಿಗೆ. ಭಕ್ತನ ಸುತ್ತ ನಿರ್ಮಿಸಿ ಹುತ್ತ ರಾಮನ ನಿಂತನು ಕಾವಲಿಗೆ. ರಾಮನಿಗೂ ಬೇಜಾರಾಗಿತ್ತು, ಏನು ಕಾಟ ಪಾಪ ನನ್ನ ಭಕ್ತನಿಗೆ. ಮನೆಯವರಾಯ್ತು, ಆಮೇಲೆ ನೊಣ ಇರುವೆ ಅದು ಇದು ಆಯ್ತು, ಅಪ್ಸರಿಯರಾಯ್ತು, ಎಲ್ಲ ಕಡೆಯಿಂದ ಕಾಟ ನನ್ನ ಭಕ್ತನಿಗೆ. ಹಾಗಾಗಿ ಈ ಎಲ್ಲ ಕಾಟ ಇರಬಾರದು, ರಕ್ಷಣೆ ಮಾಡಬೇಕು ಅನ್ನುವ ಒಂದು ಭಾವದಲ್ಲಿ ಹುತ್ತವನ್ನು ನಿರ್ಮಾಣ ಮಾಡ್ತಾನೆ ರಾಮ ಎಂಬುದಾಗಿ ತತ್ವಸಂಗ್ರಹ ರಾಮಾಯಣ ಹೇಳಿದೆ. ರಾಮನ ನಿಂತನು ಕಾವಲಿಗೆ. ಹುತ್ತ ನಿರ್ಮಾಣ ಮಾಡಿದ ಮಾತ್ರ ಅಲ್ಲ, ಹೊರಗಡೆ ತಾನು ನಿಂತ್ಕೊಂಡಂತೆ, ಇನ್ಯಾರು ಬರಬಾರದು ಅಂತ, ಉಪದ್ರವ ಮಾಡಲಿಕ್ಕೆ ರತ್ನಾಕರನಿಗೆ ಅನ್ನುವಾಗ ಎಷ್ಟು ಪ್ರೀತಿ. ಭಕ್ತಾನುಗ್ರಹ ತತ್ಪರ ಅಂತ ಹೇಳ್ತಾರಲ್ಲ, ಭಕ್ತ ಪರಾಧೀನ, ಎಷ್ಟು ಚೆನ್ನಾಗಿದೆ ನೋಡಿ ಅಂತ. ಅದು ನಾವು ಬಲಿಯ ಕಥೆಯಲ್ಲಿ ಕೇಳ್ತೇವೆ. ಪಾತಾಳಕ್ಕೆ ಬಲಿಯನ್ನು ತಳ್ಳಿದ ಮೇಲೆ ಅಲ್ಲಿ ಅವನಿಗೆ ಇಂದ್ರೈಶ್ವರ್ಯವನ್ನು ಕೊಟ್ಟು, ಇಂದ್ರ ಸಮಾನವಾಗಿರ್ತಕ್ಕಂಥ, ಇಂದ್ರನಿಗೂ ಮಿಗಿಲಾಗಿರ್ತಕ್ಕಂಥ ಐಶ್ವರ್ಯವನ್ನು, ಆನಂದವನ್ನು ಕೊಟ್ಟು, ಪಾತಾಳದ ಬಲಿಯ ಅರಮನೆಯ ಬಾಗಿಲಿನಲ್ಲಿ ಭಗವಂತನ ಕಾವಲಿ ನಿಂತಂತೆ. ಅವನ ದ್ವಾರಪಾಲಕನಾದ ಅಂತ ಕೇಳ್ತೇವೆ ನಾವು. ಅದೇ ಬಗೆಯ ಒಂದು ದೃಷ್ಟಾಂತ ಇಲ್ಲಿ ಕೂಡ ಅಂತ. ಹುತ್ತವೆಲ್ಲ ಕೋಟೆಯದು, ಹುತ್ತವೆಂಬ ಕೋಟೆಯದು, ಅದನ್ನು ಕಟ್ಟಿ ತಾನೇ ಕಾವಲಿಗೆ ನಿಲ್ಲುವಾಗ ನಮಗೆ ಅರ್ಥವಾಗಬೇಕು ಎಷ್ಟು ಕರುಣಾಮಯಿ ಭಗವಂತ ನಮ್ಮ ಮೇಲೆ, ಎಷ್ಟು ಅವನಿಗೆ ನಾವು ಮಾಡೋದಾದ್ರೆ, ನಾವು ಅಂಥದ್ದನ್ನು ಮಾಡ್ಲಿಕ್ಕೆ ಹೊರಟ್ರೆ ಹೇಗಿರ್ತದೆ ಅವನ ಒಂದು ನೆರವು ನಮಗೆ ಎನ್ನುವುದನ್ನು ಇದು ಸೂಚನೆ ಮಾಡ್ತದೆ. ಪಾರ್ವತಿಗೆ ಪರಶಿವ ಇದನ್ನು ಹೇಳಿದಂತೆ, ನೋಡು ಪಾರ್ವತಿ, ರಾಮನ ಕರುಣೆಯನ್ನು ನೋಡು, ರತ್ನಾಕರನ ತಪಸ್ಸಿನ ಕಾಠಿಣ್ಯ, ರಾಮನ ಕಾರುಣ್ಯ, ಈ ಕಾರುಣ್ಯಗಳನ್ನು ನೋಡು, ಎಷ್ಟು ಅದ್ಭುತ. ಸಮಸ್ತ ಲೋಕಗಳಿಗೂ ಪ್ರಭುವಾದ ಶ್ರೀರಾಮನೇ ರತ್ನಾಕರನ ರಕ್ಷಣೆಗಾಗಿಯೂ, ಮಹಾತ್ಮನೊಬ್ಬನ ಪ್ರಾದುರ್ಭಾವಕ್ಕಾಗಿಯೂ, ಮಹಾಪುರುಷನೊಬ್ಬನ ಪ್ರಾದುರ್ಭಾವಕ್ಕಾಗಿಯೂ, ಇರುವೆ, ನೊಣ, ಹಾವು ಮುಂತಾದ ಜಂತುಗಳು ಮುಟ್ಟದೇ ಇರುವುದಕ್ಕಾಗಿಯೂ ತಪಸ್ಸು ಮಾಡುತ್ತಿದ್ದ ರತ್ನಾಕರನ ಸುತ್ತಲೂ ಹುತ್ತವೊಂದನ್ನು ನಿರ್ಮಿಸಿದನು. ಇದೆಲ್ಲ ಉದ್ದೇಶ. ವಾಲ್ಮೀಕಿ ಹೊರಗೆ ಬರಬೇಕು ಅಂದ್ರೆ ವಾಲ್ಮೀಕಿ ಮೊದಲು ಬೆಳಿಬೇಕು, ವಾಲ್ಮೀಕದಿಂದ ಹುಟ್ಟಿ ಬಂದವನು ವಾಲ್ಮೀಕಿ ಅಂತ. ಹಾಗಾಗಿ ಅಂತಹ ಮಹಾಪುರುಷನ ಪ್ರಾದುರ್ಭಾವಕ್ಕೋಸ್ಕರವಾಗಿ, ಮತ್ತೆ ಈ ಸಣ್ಣ ಸಣ್ಣ ಕಾಟಗಳು, ನೊಣ, ಇರುವೆ, ಹಾವು, ಅವನೇ ಕಾಳಜಿ ಮಾಡ್ತಾನೆ. ಹಾಗಾಗಿ ಅವೆಲ್ಲ ಬಂದು ಉಪದ್ರವ ಕೊಡಬಾರದು ಅನ್ನೋ ಕಾರಣಕ್ಕಾಗಿಯೂ ಮಾತ್ರ ಅಲ್ಲ, ಹುತ್ತದ ಒಳಗಿರುವವರಿಗೆ ಯಾವ ಆತಂಕವೂ ಇಲ್ಲ, ಯಾವ ಭಯವೂ ಇಲ್ಲ. ಹೊರಗಿರುವವರಿಗೆ ಹೆದರಿಕೆ ಆಗ್ತದೆ ಅಂತ ಹೊರತು, ಹುತ್ತ ಕಂಡಾಗ ಹುತ್ತದ ಒಳಗಿರುವವರಿಗೆ ಅದು ಭದ್ರಕೋಟೆ, ಅದು ರಕ್ಷಣೆ, ಅದು ಅಂತ. ಮಳೆಯ ಭಯ ಇಲ್ಲ, ಗಾಳಿಯ ಭಯ ಇಲ್ಲ, ಕಾಡ್ಗಿಚ್ಚು, ಬೆಂಕಿ ಬಂದರೆ ಅದರ ಭಯ ಇಲ್ಲ. ಕಾಡ್ಗಿಚ್ಚಿನಲ್ಲಿ ಕೂಡ ಹುತ್ತದ ಒಳಗಿರುವಕ್ಕೆ ಏನಾಗೋದಿಲ್ವಂತೆ. ಯಾಕಂದ್ರೆ ಬೆಂಕಿ ಹೊರಗಿಂದ ಬಂದು ಹಾಗೆ ಹೋಗ್ತದೆ, ಅಷ್ಟು ಬಿಸಿ ಒಳಗಡೆ ತಟ್ಟೋದಿಲ್ಲ. ಆ ಹುತ್ತದ ಮಣ್ಣನ್ನು ಅಷ್ಟು ಚೆನ್ನಾಗಿ ಗೆದಲು ಕಟ್ಟಿರ್ತದೆ, ಬಿಸಿ ಕೂಡ ಒಳಗೆ ತಟ್ಟದೇ ಇರುವಂತೆ ಅಂತ. ಹಾಗಾಗಿ ಹುತ್ತದೊಳಗೆ ಸುರಕ್ಷಿತ ಅಂತ. ಮಳೆ, ಗಾಳಿ, ಬೆಂಕಿ ಯಾವುದ್ರ ಭಯವೂ ಇಲ್ಲದೇ ಇರೋ ರೀತಿಯಲ್ಲಿ. ಹಾಗೆ ಯಾರಾದರೂ ಕುತೂಹಲಿಗಳು ಅಲ್ಲೇ ಇಣಿಕಿ ನೋಡೋದು ಅಂತವ್ರು ಇರ್ತಾರಲ್ಲ ಅಂತ, ಯಾರು ತಪಸ್ ಮಾಡ್ತಾ ಇದ್ರೆ ಏನೋ ತುರಿಸಿದಾಗ್ತದೆ ಅಂತ, ಅವನು ತಪಸ್ ಮಾಡ್ತಾ ಇದ್ದಾನಲ್ಲ ಅವನು ಅಂತ, ನಾನು ಮಾಡದೇ ಇರೋದನ್ನ ಮಾಡ್ತಾ ಇದ್ದಾನೆ ಅವನು ಅಂತ. ನಮ್ಮ ಹಾಗೆ ಇದ್ರೆ ಏನು ಬೇಜಾರಾಗೋದಿಲ್ಲ. ಆದ್ರೆ ನಾವೊಬ್ರು ಮಾಡ್ತಾ ಇದ್ದಾನೆ ಅಂತಂದ್ರೆ ಸಾಧ್ಯವಾದ್ರೆ ಅವನನ್ನು ನಮ್ಮ ಹಾಗೆ ಮಾಡೋದಕ್ಕೆ ಏನಾದ್ರು ಮಾಡ್ಬೋದಾ ಅಂತ ತಪಸ್ಸಿಂದ ಎಪ್ಸಿ ಎನ್ನುವ ಹಾಗೆಲ್ಲ ಶುರುವಾಗ್ತದಲ್ಲ. ಹಾಗಾಗಿ ಈ ಯಾವುದಕ್ಕೂ ಅವಕಾಶ ಇಲ್ಲದಿರುವಂತೆ ಹುತ್ತವನ್ನು ನಿರ್ಮಾಣ ಮಾಡ್ತಾನೆ. ನಿಶ್ಚಿಂತೆಯಾಗಿ ತಪಸ್ಸು ಮಾಡಲು ಸಾಧ್ಯ ಆಯಿತು ರತ್ನಾಕರನಿಗೆ. ಹುತ್ತದ ಕಾರಣದಿಂದ ನಿರಾತಂಕವಾಗಿ, ನಿರಾಳವಾಗಿ ತಪಸ್ಸು ಮಾಡಲು ಸಾಧ್ಯವಾಯಿತು. ಇದೊಂದು ಬಗೆಯಲ್ಲಿ ಮತ್ತೆ ರತ್ನಾಕರ ಮಾತೃಗರ್ಭಕ್ಕೆ ಹೋದಂತೆ. ತಾಯಿ ಹೊಟ್ಟೆಯಲ್ಲಿ ಇರ್ತೇವಲ್ಲ ನಾವೆಲ್ಲ, ಒಂದು ಕಾಲದಲ್ಲಿ ಇದ್ವಲ್ಲ ತಾಯಿ ಹೊಟ್ಟೆಯಲ್ಲಿ, ಅದೆಷ್ಟು ಸುರಕ್ಷಿತ ನೋಡಿ. ಎಲ್ಲ ವ್ಯವಸ್ಥೆ ಇದೆ, ಆದರೆ ಏನೂ ತೊಂದರೆ ಇಲ್ಲ, ಯಾವ ಜವಾಬ್ದಾರಿ ಇಲ್ಲ. ಮಾತೃಗರ್ಭ ಅಂದ್ರೆ ಏನು ಅಂದ್ರೆ ಸಕಲ ಸೌಕರ್ಯಗಳೂ ಇದೆ, ಇಲ್ಲಿ ಸಿಗೋದಿಲ್ಲ ಅಂತ ಏರ್ ಕಂಡೀಷನ್ ವ್ಯವಸ್ಥೆ ಅಲ್ವಾ, ನಿಜವಾಗ್ಲು. ಅಥವಾ ಅಂತ ಒಂದು ಈಗ ಅಲ್ಲಿ ಸಿಗುವಂತ ಈಗ ಏನು ಆಹಾರವು ದ್ರವವಾಗಿ ಹೇಗೆ ಬೇಕು ಆ ರೂಪದಲ್ಲಿ ಬರ್ತದಲ್ಲ, ಇಲ್ಲಿ ಹಾಗೆಲ್ಲ ಇಲ್ಲ. ಇಲ್ಲಿ ನಾವು ಅಡುಗೆ ಮಾಡ್ಕೊಳ್ಬೇಕು ಒಂದು, ಆಮೇಲೆ ಮಾಡ್ಕೊಂಡ ಮೇಲೆ ಅದನ್ನು ಅಗದು ಎಜಗುದು ಅದನ್ನೆಲ್ಲ ಅಂದ್ರೆ ಒಂದು ಹಂತಕ್ಕೆ ತಂದ್ಕೊಂಡ ಮೇಲೆ ನುಂಗಬೇಕು ನಾವು ಅದನ್ನ ಅಂತ. ಆದ್ರೆ ಎಲ್ಲ ಹಾಗಲ್ಲ ಅಂತ, ಹೇಗೆ ಬೇಕು ಹಾಗೆ ಅಂತ.
ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಅಂತ. ಅಷ್ಟು ಸುಖದ ಒಂದು ಸ್ಥಾನ ಅದು ಮಾತೃಗರ್ಭ ಎನ್ನುವಂಥದ್ದು ಅಂತ. ಹಾಗೆ ಈ ರಾಮನೆಂಬ ಮಾತೆ, ರಾಮನ ತಾಯಿ ಆದರೆ ಹುತ್ತ ಅವನ ಗರ್ಭ ಆಯಿತು, ಅದರೊಳಗೆ ವಾಲ್ಮೀಕಿ ಸುರಕ್ಷಿತ ಅಂತ ಮರಳಿ ಮಾತೃಗರ್ಭಕ್ಕೆ ಅಂಥದ್ದೊಂದು ಸಂದರ್ಭ ಇದು ಅಂತ. ಶ್ರೀಕಾಂತನೊಡನೆ ಏಕಾಂತ ಆಗಿದ್ದೇನು ಅಂದರೆ ಲೋಕಾಂತವೂ ದೂರವಾಗಿ, ಲೋಕಾಂತವೂ ಇಲ್ಲವಾಗಿ ಶ್ರೀಕಾಂತನೊಡನೆ ಏಕಾಂತವೂ ಉಂಟಾಯಿತು ರತ್ನಾಕರನಿಗೆ. ಗರ್ಭದಲ್ಲಿ ಕೂಡ ಅದೇ ಆಗ್ತದಂತೆ. ಗರ್ಭದಲ್ಲಿ ಶ್ರೀಕಾಂತನೊಡನೆ ಏಕಾಂತವಾಗ್ತದೆ ಅಂತ ಹೇಳ್ತಾರೆ. ಗರ್ಭದ ಒಂದು ಮುಂದುವರೆದ ಸ್ಥಿತಿಯಲ್ಲಿ ಭಗವದ್ ದರ್ಶನ ಆಗ್ತದೆ ಅಂತ ಕೂಡ ಹೇಳ್ತಾರೆ. ಭಗವತ್ ಕೃಪೆ, ಭಗವದ್ ದರ್ಶನಗಳಾಗ್ತವೆ ಎಂಬುದಾಗಿ ಹೇಳ್ತಾರೆ. ಅಂಥದ್ದೇ ಒಂದು ಸನ್ನಿವೇಶ ಇಲ್ಲಿ. ಮರೆಯಾಯಿತು ಪ್ರಪಂಚ, ಮೆರೆಯಿತು ರಾಮತತ್ವ. ಏನೂ ಕಾಣ್ತಾ ಇಲ್ಲ, ಅಲ್ದೆದ್ರು ಕಣ್ಣು ಮುಚ್ಕೊಂಡೇ ಇದ್ದಾನೆ. ಈಗಂತೂ ಮತ್ತೂ ಒಂದು ಕೋಟೆ ಬಂದ್ಬಿಟ್ಟಿದೆ. ಹಾಗಾಗಿ ಹೊರ ಜಗತ್ತಿನ ಸಂಬಂಧ ಕಡಿದು ಹೋಗಿದೆ, ಸಂಪೂರ್ಣವಾಗಿ ಹೊರ ಜಗತ್ತಿನ ಸಂಸರ್ಗವೇ ಕಡಿದು ಹೋಗಿದೆ. ನಿಶ್ಶಬ್ದ ಏಕಾಂತ ನಿರ್ಮಾಣವಾಗಿದೆ. ನಮ್ಮ ರಾಮಕಥೆ ಕವಿ ಭಾಷೆಯಲ್ಲಿ ಹೇಳೋದಾದ್ರೆ, ಹುತ್ತಗಟ್ಟಿದೆ ಸುತ್ತ ಮತ್ತೆಲ್ಲ ಕತ್ತಲೆಯು, ಆಳದಲ್ಲಿ ಹತ್ತುತ್ತಿದೆ ಹಣತೆ ದೀಪ. ಹುತ್ತಗಟ್ಟಿದೆ ಸುತ್ತ ಮತ್ತೆಲ್ಲ ಕತ್ತಲೆಯು ಅಂದ್ರೆ ಜಗತ್ತು ಕತ್ತಲೆ ಅಂತ, ಆದ್ರೆ ರಾಮ ಬೆಳಕು ಅಂತ. ಆಳದಲ್ಲಿ ಹತ್ತುತ್ತಿದೆ ಹಣತೆ ದೀಪ, ರಾಮದೀಪ ಒಳಗೆ ಹತ್ತಿ ಹುತ್ತದ ಒಳಗೆ ಉರಿತಾ ಇದೆ ಎನ್ನುವಾಗ ಎಷ್ಟು ಸುಂದರವಾದ ಕಲ್ಪನೆ ನೋಡಿ. ನಾವು ಶನಿ ನೆನ್ಪು ಮಾಡ್ಕೊಳ್ತೇವೆ, ಬೇಜಾರು ಮಾಡ್ಕೊಳ್ಬೇಡಿ. ಶನಿ ನವಗ್ರಹಗಳಿಗೆ ಸ್ಥಾನ ಕಲ್ಪನೆ ಮಾಡಿದಾರಲ್ಲ, ಅಲ್ಲಿ ಸೂರ್ಯ ಮೂಲಾಧಾರ, ಎಲ್ಲಕ್ಕಿಂತ ಕೆಳಗಿರ್ತಕ್ಕಂಥ ಚಕ್ರ ಅದು, ಮೊದಲನೇ ಚಕ್ರ ಅದು. ಅಲ್ಲಿಂದ ಮೇಲೆ ಸ್ವಾಧಿಷ್ಠಾನ, ಆ ಚಕ್ರದಲ್ಲಿ ಚಂದ್ರ, ನಾಭಿ ಮುಂದಿನ ಚಕ್ರ, ಅಲ್ಲಿ ಆ ಚಕ್ರದಲ್ಲಿ ಮಂಗಲ. ಹೀಗೆ ಒಂದೊಂದೇ ಮೇಲೆ ಬಂದ ಹೃದಯದಲ್ಲಿ ಬುಧ, ಕಂಠದಲ್ಲಿ ವಿಶುದ್ಧಿ ಚಕ್ರದಲ್ಲಿ ಗುರು. ಹಾಗಾಗಿ ಗುರು ವಾಚಸ್ಪತಿ ಅಂತ ತನಗೆ ಹೆಸರು. ಭ್ರೂ ಮಧ್ಯದಲ್ಲಿ ಆಜ್ಞಾ ಚಕ್ರದಲ್ಲಿ ಶುಕ್ರ. ಶನಿಯಲ್ಲಿ ಅಂದರೆ ಮೇಲೆ ಸಹಸ್ರಾರ ಚಕ್ರದಲ್ಲಿ, ಎಲ್ಲರಿಗಿಂತ ಮೇಲೆ. ನಾವು ಬೈಕೊಳ್ತೇವಲ್ಲ, ಶನಿ ಇವನೊಂದು ಬೈಕೊಳ್ತೇವೆ, ಶನಿ ಹಿಡಿತು ಅಂತೆಲ್ಲ. ಒಳಗೊಳಗೆ ಭಯ ಅವನು ಕಂಡ್ರೆ. ಇವತ್ತು ಶನಿಗೆ ಎಷ್ಟು ದೇವಸ್ಥಾನಗಳಾಗಿದೆ, ಎಲ್ಲ ಭೀತಿಯಿಂದಲೇ ನಿರ್ಮಾಣ ಆಗಿರೋಂಥದ್ದು, ಯಾವುದೋ ಪ್ರೀತಿಯಿಂದ ಆಗಿರೋಂಥದ್ದಲ್ಲ, ಎಲ್ಲ ಭಯದಿಂದಲೇ ನಿರ್ಮಾಣ ಆಗಿರೋಂಥದ್ದು. ಹಾಗಾಗಿ ಅಂಥ ಶನಿಗೆ ಸಹಸ್ರಾರದಲ್ಲಿ ಯಾಕೆ ಸ್ಥಾನ ಅಂದರೆ, ಅಲ್ಲಿ ಶನಿ ಪ್ರಪಂಚವನ್ನು ಮರೆ ಮಾಡ್ತಾನೆ, ಅಲ್ಲಿ ಕೊಡ್ತು ಅಂತ. ಜ್ಞಾನಸ್ಥಾನ ಅದು. ಸಹಸ್ರಾರ ಮಸ್ತಿಷ್ಕ ಅದು. ಆ ಮಸ್ತಿಷ್ಕದಲ್ಲಿ ಕುಳಿತು ಅಲ್ಲಿಗೆ ಏರಿ ಬಂದವರಿಗೆ ಪ್ರಪಂಚವನ್ನು ಮರೆ ಮಾಡ್ತಾನೆ. ಶನಿ ಅಂದರೆ ತಮೋಗ್ರಹ ಅದು, ಕತ್ತಲೆ. ಶನಿ ಅಂದರೆ ಜಗತ್ತನ್ನು ಕತ್ತಲೆ ಮಾಡಿ ಸಹಸ್ರಾರವನ್ನು ಬೆಳಗ್ತಾನೆ ಶನಿ. ಹಾಗಾಗಿ ಶನಿ ಸಾಧಕರಿಗೆ ತುಂಬ ದೊಡ್ಡ ಒಂದು ಅನುಕೂಲಕಾರಕ ಗ್ರಹ ಅದು. ಯಾರಾದರೂ ಆತ್ಮ ಸಾಧನೆ ಮಾಡೋದಾದ್ರೆ ಶನಿ ಇಲ್ಲದೆ ಆಗೋದಿಲ್ಲ ಅದು. ವೈರಾಗ್ಯ ಶನಿ ಇಲ್ಲದೆ ಬರೋದೇ ಇಲ್ಲ. ಶನಿಯಿಂದಲೇ ವೈರಾಗ್ಯ ಬರೋಂಥದ್ದು. ಅವನು ದುಃಖವನ್ನು ಕೊಟ್ಟರೂ ಕೂಡ ಪ್ರಪಂಚವು ಸಾಕು ಅಂತ ಅನಿಸುವ ಸಲುವಾಗಿ, ಪ್ರಪಂಚದ ಮೇಲಿನ ಮೋಹ ಹೋಗುವ ಸಲುವಾಗಿ ಮಾಡುವಂಥದ್ದು. ಗುರುವಾಗಿ ಅವನು ಕೆಲಸ ಮಾಡ್ತಾನೆ. ಅವನು ಭ್ರಮೆ ನಮ್ಗೆ ಇಲ್ಲಿ ಈ ಪ್ರಪಂಚದಲ್ಲೇ ಮುಂದುವರಿ ಅಂತ ಮಾಡ್ತದಲ್ಲ, ಒಂದು ಆಸೆ. ಹಾಗಾಗಿ ಈ ಮೋಹವನ್ನು, ಮಾಯೆಯನ್ನು ಕಡಿಯೋದಕ್ಕೋಸ್ಕರವಾಗಿ ಅವನು ದುಃಖವನ್ನು ಕೊಡ್ತಾನೆ. ಆ ದುಃಖದ ಸತ್ಪರಿಣಾಮ ಉಂಟಾಗಿ ವೈರಾಗ್ಯವೇ ಬಂದಾಗ ಅವನೇ ಕೊಡೋದು ವೈರಾಗ್ಯ, ಶನಿಯೇ ಕೊಡುವಂಥದ್ದು. ಸಾಧನೆಯನ್ನು ಕೊಡ್ತಾನೆ, ಚಕ್ರಗಳ ಮಾರ್ಗಗಳನ್ನು ತರೀತಾನೆ ಅವನು. ಸಹಸ್ರಾರಕ್ಕೆ ಬಂದ ಮೇಲೆ ಮತ್ತೆಲ್ಲ ಕತ್ತಲೆ ಮಾಡಿ ಆತ್ಮ ಮಾತ್ರ ದರ್ಶನವಾಗುವಂತೆ, ಆತ್ಮದೀಪವು ಮಾತ್ರ ಬೆಳಗುವಂತೆ ಮಾಡ್ತಾನೆ. ಇಂಥದೇ ಸ್ಥಿತಿ ಇದೆ ಇಲ್ಲಿ. ದುಃಖ ಆಯಿತು ರತ್ನಾಕರನಿಗೆ. ಯಾಕೆಂದ್ರೆ ಹೆಂಡತಿ ಮಕ್ಕಳು ನಿನ್ನ ಪಾಪ ನಿನಗೆ ಅಂದರು, ನಿನ್ನ ಕಷ್ಟ ನಿನಗೆ ಅಂದರು, ನೀನು ದುಡಿದು ತಂದಿದ್ದು ಮಾತ್ರ ನಮಗೆ ಅಂತಂದ್ರು. ದುಃಖ ಆಯಿತು. ಮನೆ ಬಿಟ್ಟ. ಅದು 7:30 ಇಂಥದ್ರೆಲ್ಲ ಮನೆ ಬಿಡ್ತಾರೆ ಎಷ್ಟೋ ಸರ್ತಿ. ಅಥವಾ ಶನಿ ದಶೆ ಬಂದಾಗ, ಶನಿ ಪೀಡೆ ಇದ್ದಾಗ ಸಂಸಾರದಿಂದ ದೂರ ಆಗ್ತಾರೆ ಎಷ್ಟೋ ಬಾರಿ. ಹಾಗೆ ಆಯಿತು ಅವನಿಗೆ. ಆದರೆ ಆಗಿದ್ದು ಒಳ್ಳೆಯದಕ್ಕೋಸ್ಕರ ಆಯಿತು ಅಂತ. ಅಲ್ಲಿಂದ ಬಂದು ತಲುಪಿದ್ದು ಎಲ್ಲಿಗೆ ಅಂದರೆ ಆತ್ಮ ಸಾಕ್ಷಾತ್ಕಾರಕ್ಕೆ ಅಥವಾ ಪರಮಾತ್ಮ ಸಾಕ್ಷಾತ್ಕಾರಕ್ಕೆ ಅವನು ಬಂದು ತಲುಪಿರುವಂಥದ್ದು ಅಂತ. ಹೀಗೆ ಎಷ್ಟೋ ಕಾಲ ಕಳೆದಿದೆ, ಹುತ್ತ ಬೆಳೆದಿದೆ. ರತ್ನಾಕರನಿಗೆ ಬೇಸರ ಬರಲಿಲ್ಲ, ಸಾಕಾಗಲಿಲ್ಲ ರತ್ನಾಕರನಿಗೆ. ಆ ಆನಂದ ಮುಂದುವರಿಯಂತೆ ಮಾಡ್ತಾ ಇತ್ತು. ಇನ್ನಷ್ಟು ಮತ್ತಷ್ಟು ಸಾಕು ಅಂತ ಅನಿಸ್ತಾ ಇರಲಿಲ್ಲ. ಆದರೆ ಬ್ರಹ್ಮದೇವರಿಗೂ ಸಾಕಾಗಿ ಹೋಯ್ತಂತೆ. ಎಲ್ಲಿವರೆಗೆ ಮಾಡೋದು ಇವನು ಅಂತ, ನಿಲ್ಲಿಸೋದೇ ಇಲ್ವಲ್ಲ ಏನು ಮಾಡಿದ್ರು ಅಂತ. ಹಾಗಾಗಿ ಬ್ರಹ್ಮದೇವರಿಗೆ ತೃಪ್ತಿ ಆಗುವಂತೆ, ಸಾಕು ಎನ್ನಿಸುವಂತೆ ತಪಸ್ಸು ನಡೆದಾಗ ಸಾಕ್ಷಾತ್ ಚತುರ್ಮುಖನೇ
ಬ್ರಹ್ಮದೇವನೇ ಬಂದನಂತೆ ರತ್ನಾಕರನನ್ನು ಸಮಾಧಿಯಿಂದ ಎಬ್ಬಿಸುವ ಸಲುವಾಗಿ. ಮಕ್ಕಳೇ, ನಿಮ್ಮನ್ನು ಎಬ್ಬಿಸಲಿಕ್ಕೆ ಅಮ್ಮನೇ ಬರಬೇಕಾಗ್ತದೆ ಬೆಳಗ್ಗೆ ಅಲ್ವಾ? ಮನೆಯಲ್ಲಿ ಮತ್ತೆ ಯಾರಿದ್ರು ಕೂಡ ಯಾರೆಂದು ಸಾಧ್ಯವಾಗದೆ ಅಮ್ಮನೇ ಬಂದು ಏನೇನು ಮಾಡಬೇಕು ಎಲ್ಲ ಮಾಡಿ ಎಬ್ಬಿಸಬೇಕಾಗ್ತದೆ. ನಿಮ್ಮನ್ನು ಏನೇನು ಮಾಡಬೇಕು ನಿಮ್ಗೆ ಗೊತ್ತಿರ್ತದೆ ಏನೇನು ಅಂತದ್ದು. ಹಾಗಾಗಿ ನಾವು ಒಬ್ಬೊಬ್ಬರಿಗೆ ಒಂದು ರೀತಿ ಇರಬಹುದಾಗಿದ್ದರಿಂದ ಅದನ್ನು ವರ್ಣನೆ ಮಾಡೋದಿಲ್ಲ. ಹಾಗೆ ರತ್ನಾಕರನನ್ನು ಎಬ್ಬಿಸಲಿಕ್ಕೆ ಜಗತ್ತಿನ ತಾಯಿ ಸೃಷ್ಟಿಕರ್ತ, ಈ ಜಗತ್ತನ್ನು ಹುಟ್ಟಿಸಿದವನು ಅವನೇ ಬರಬೇಕಾಯ್ತು. ಅಂತಹ ಒಂದು ಗಾಢ ಸಮಾಧಿಯಲ್ಲಿ ರತ್ನಾಕರನು ಮಗ್ನನಾಗಿದ್ದ ಅಂತ. ಸಾಕ್ಷಾತ್ ಬ್ರಹ್ಮದೇವನೇ ಬಂದ. ಕುಳ್ಳಿರಿಸಲು ಮಗ ಸಾಕು, ಎಬ್ಬಿಸಲು ತಂದೆಯೇ ಬೇಕು, ತಂದೆಯೇ ಬರಬೇಕು ಅನ್ನಾಗಿದೆ ನೋಡಿ. ಮಗ ಅಂದ್ರೆ ನಾರದ, ಬ್ರಹ್ಮ ಮಾನಸ ಪುತ್ರ. ಕುಳ್ಳಿರಿಸಲು, ತಪಸ್ಸಿನಲ್ಲಿ ಕುಳ್ಳಿರಿಸಲು ಮಗ ಸಾಕು, ನಾರದ್ರು ಸಾಕು. ಎಬ್ಬಿಸಲಿಕ್ಕೆ ನಾರದ್ರಿಗೆ ಕಾನ್ಫಿಡೆನ್ಸ್ ಸಾಕಾಗಲಿಲ್ಲ, ಈ ಸರ್ತಿ ಹೇಳ್ತಾನೋ ಇಲ್ವೋ, ಎಬ್ಬಿಸೋಕೆ ಸಾಧ್ಯವೋ ಇಲ್ವೋ ಅಂತ. ಹಾಗಾಗಿ ಸತ್ಯಲೋಕಕ್ಕೆ ಹೋಗಿ ಬ್ರಹ್ಮದೇವರನ್ನು ಕರ್ಕೊಂಡು ಬಂದು ಬ್ರಹ್ಮದೇವರ ಮೂಲಕವಾಗಿ ಎಬ್ಬಿಸ್ತಕ್ಕಂಥ ಒಂದು ಪ್ರಯತ್ನ. ಎಲ್ಲ ವಾಡಿಕೆಯಲ್ಲಿ ಮಾತಿದೆಯಲ್ಲ, ಬ್ರಹ್ಮ ಬಂದರೂ ಹೇಳೋದಿಲ್ಲ ಅಂತ. ಆ ರೀತಿ ಎಲ್ಲದಕ್ಕೂ ಬ್ರಹ್ಮ ಒಂದು ಉದಾಹರಣೆ. ಹಾಗಾಗಿ ಬ್ರಹ್ಮಲಿಪಿ ಅಂತ, ಬ್ರಹ್ಮ ಬಂದರೂ ಓದೋಕೆ ಸಾಧ್ಯ ಇಲ್ಲ, ಬ್ರಹ್ಮ ಬಂದರೂ ಏಳ್ಸೋಕೆ ಸಾಧ್ಯ ಇಲ್ಲ, ಎಲ್ಲದಕ್ಕೂ ಬ್ರಹ್ಮನೇ ನಮಗೆ. ಇಲ್ಲಿ ಹಾಗೆ ಬ್ರಹ್ಮದೇವನೇ ಬರಬೇಕಾಯ್ತು. ಇದು ಸುಮ್ಮನೆ ಒಂದು ಪ್ರಶ್ನೆ ಅಲ್ಲ, ಕೂರಿಸಿದ್ಯಾಕೆ ಮತ್ತೆ ಏಳ್ಸೋದು ಯಾಕೆ ಅಂತ. ಏನಪ್ಪ ಕಾಟ ಇರಿದ್ದು ಅಂತ. ತನ್ನ ಪಾಡಿಗೆ ತಾನು ಸಂಸಾರ ಮಾಡ್ಕೊಂಡಿದ್ದು ನನ್ನ ತಪಸ್ಸಿಗೆ ಕೂರ್ಸಿ ಆಯ್ತು. ತಪಸ್ಸಿನಲ್ಲಿ ಮುಳುಗಿ ಆನಂದದಲ್ಲಿ ಮಗ್ನನಾಗಿದ್ದಾಗ ಮತ್ತೆ ಏಳ್ಸೋದ್ಯಾಕೆ, ಮೊದಲು ಕೂರಿಸಿದ್ಯಾಕೆ, ಈಗ ಏಳಿಸಿದ್ಯಾಕೆ ಅಂದ್ರೆ, ಮೊದಲು ಕೂರಿಸಿದ್ದು ರಾಮತತ್ವದ ಮಧುವನ್ನು ಸಂಗ್ರಹಿಸಲು. ವಾಲ್ಮೀಕಿ ಅಂದ್ರೆ ಮಧುಕರ, ಅದು ಜೇನುಹುಳು ಇದ್ದ ಹಾಗೆ ಮಧುಕರ ಅಂತ. ಅದು ಮಧುವನ್ನು ಸಂಗ್ರಹ ಮಾಡ್ತದೆ, ಮಧುಕರ. ಹಾಗೆ ರಾಮನನ್ನು, ರಾಮತತ್ವವನ್ನು ಸಂಗ್ರಹ ಮಾಡುವ ಸಲುವಾಗಿ, ರಾಮತತ್ವದ ಮಧುವನ್ನು ಸಂಗ್ರಹ ಮಾಡುವ ಸಲುವಾಗಿ ಮೊದಲು ಕುಳ್ಳಿರಿಸಿದ್ರೆ, ಈಗ ಏಳಿಸೋದ್ಯಾಕೆ ಅಂದ್ರೆ ಪ್ರಪಂಚಕ್ಕೆ ಹಂಚುವ ಸಲುವಾಗಿ. ಅದನ್ನು ಸಂಗ್ರಹ ಮಾಡಿದರೆ ಸಾಕ, ಜಗತ್ತಿಗೆ ಅದನ್ನು ವಿತರಣೆ ಮಾಡಬೇಡ್ವಾ? ಅದೇ ಆ ಶ್ಲೋಕ ಇರುವಂಥದ್ದು. ಯಃ ಕರ್ಣಾಂಜಲಿ ಸಂಪುಟೈ ಅಹರಹ ಸಮ್ಯಕ್ ಪಿಬತ್ಯಾದರಾತ್ ವಾಲ್ಮೀಕಿಯರ ಪದನಾರವಿಂದ ಗಲಿತಂ ರಾಮಾಯಣಾಖ್ಯಂ ಮಧು. ರಾಮಾಯಣವೆಂಬ ಮಧು, ರಾಮತತ್ವದ ಮಧು. ಅದನ್ನು ನಮ್ಮ ಕಿವಿಯನ್ನೇ ಕೈಗಳನ್ನಾಗಿ ಮಾಡಿಕೊಂಡು, ಕಿವಿಗಳನ್ನೇ ಬೊಗಸೆಯನ್ನಾಗಿ ಮಾಡಿಕೊಂಡು ನಾವು ಆ ಮಧುವನ್ನು ಸವಿಯಬೇಕು, ರಾಮಾಯಣದ ಮಧುವನ್ನು ಸವಿಯಬೇಕು. ಮಧುಕರ ವಾಲ್ಮೀಕಿ, ಈಗ ರತ್ನಾಕರ, ಮುಂದೆ ವಾಲ್ಮೀಕಿ. ವಾಲ್ಮೀಕಿಯರ್ ವದನಾರವಿಂದ ಗಲಿತಂ ರಾಮಾಯಣಾಖ್ಯಂ ಮಧು. ಆ ಮಧುವನ್ನು, ಆ ಅಮೃತವನ್ನು ಸೇವನೆ ಮಾಡಿದರೆ ಜನ್ಮ, ವ್ಯಾಧಿ, ಜರೆ, ವಿಪತ್ತಿ ಯಾವುದಿಲ್ಲ. ವಿಷ್ಣು ಪದಂ ಶಾಶ್ವತಂ, ಅದು ಉಂಟು ಹೊರತು ಶಾಶ್ವತವಾದುದು ಸಿಗ್ತದೆ. ಈಶ್ವರನು ಸಿಗ್ತಾನೆ, ನಶ್ವರವು ನಶಿಸಿ ಹೋಗ್ತದೆ, ನಶ್ವರವು ದೂರವಾಗಿ ಈಶ್ವರನು ಸಿಗ್ತಾನೆ ಎಂಬ ಕಾರಣಕ್ಕೆ. ಹಾಗಾಗಿ ಕುಳ್ಳಿರಿಸಿದ್ದು ಸಂಗ್ರಹದ ಸಲುವಾಗಿ, ಏಳಿಸಿದ್ದು ವಿತರಣೆಯ ಸಲುವಾಗಿ. ಆಯ್ತು, ತುಂಬಿ ಹೋಗಿದೆ, ಇನ್ನು ಹಿಡಿಸೋದಿಲ್ಲ, ತುಂಬಿ ತುಳುಕ್ತಾ ಇದೆ, ಇದು ನೀನು ಹಂಚಬೇಕು ಪ್ರಪಂಚಕ್ಕೆಲ್ಲ ಎಂಬುದಾಗಿ ಎಬ್ಬಿಸಿರುವಂಥದ್ದು ಬ್ರಹ್ಮದೇವ. ಯಾಕೆಂದ್ರೆ ಮುಂದಕ್ಕೆ ವಾಲ್ಮೀಕಿ ರಾಮಾಯಣವನ್ನು ವಿರಚಿಸುವಾಗ ಮತ್ತೆ ಬ್ರಹ್ಮದೇವನೇ ಬಂದು ಇದಕ್ಕೆ ಮಾಧ್ಯಮ ಆಗುವಂಥದ್ದು. ಒಂದೇ ಕೆಲಸ ಮಾಡಿದ್ದು ವಾಲ್ಮೀಕಿಗಳು ಜೀವನದಲ್ಲಿ, ರಾಮಾಯಣದ ರಚನೆ ಅಂತ. ಆದ್ರೆ ಒಂದು ಕೆಲಸ ಎಂಥ ಕೆಲಸ ಅದು? 10 ಹಲವು 100 ಯಾಕೆ ಮಾಡಬೇಕು ಹೇಳಿ? ಒಂದು ಕೆಲಸ ಸಾಕು. ಇಂಥದ್ದು ಮಾಡಿದರೆ, ಇಂಥದ್ದು ಒಂದು ಇದ್ರ ಕೋಟಿ ಒಂದು ಅಂಶ ಆದ್ರೂ ಸಹ ಬಹಳ ದೊಡ್ಡದಾಗ್ತದೆ ಅಂತ. ಒಂದು ಕೆಲಸ ಮಾಡಿದರೆ ಎಂಥ ಕೆಲಸ ಅದು? ಏಕಸ್ಮಿನ್ ಜನ್ಮನಿ ಏಕಂ ಶಾಸ್ತ್ರಂ ಅಂತ ಹೇಳ್ತಾರೆ. ಅಂದ್ರೆ ಒಂದು ಜೀವನಕ್ಕೆ ಒಂದು ವಿದ್ಯೆ, ಅದಕ್ಕಿಂತ ಹೆಚ್ಚು ಎಲ್ಲಿ ಸಾಧ್ಯಪ್ಪ ಅಂತ ಹೇಳ್ತಾರೆ. ಹಾಗೆ ಒಂದು ಜನ್ಮಕ್ಕೆ ಒಂದು ಕೊಡುಗೆ ಅಂತ, ಒಂದು ಜನ್ಮಕ್ಕೆ ಒಂದು ಕಾರ್ಯ ಅಂತ. ಅದು ರಾಮಾಯಣದಂಥದ್ದು ಅಂತ, ವಾಲ್ಮೀಕಿಗಳ ಒಂದು ವೈಶಿಷ್ಟ್ಯ ಅಂತ. ಈಗ ಎಬ್ಬಿಸುವ ಸಲುವಾಗಿ ಬ್ರಹ್ಮದೇವ ಬಂದಿದ್ದಾನೆ ರತ್ನಾಕರನನ್ನು. ಎಲ್ಲಿ ಇಲ್ವಲ್ಲ ರತ್ನಾಕರ. ಕಾಡು ಕಾಣ್ತಾ ಇದೆ, ಕಾಡಿನ ಮಧ್ಯೆ ಹುತ್ತ ಕಾಣ್ತಾ ಇದೆ. ಆಮೇಲೆ ಕೇಳ್ತಾ ಇರೋದೇನೆಂದ್ರೆ, ಮರಗಳು ರಾಮ 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 ಎಂಬುದಾಗಿ ರಾಮ ಮಂತ್ರ, ರಾಮನಾಮದ ಅನುರಣನ ಅಲ್ಲಿ. ಅದನ್ನು ನಾವು ಈಗ ನಮ್ಮ ಸಾಕೇತನ ಕಂಠದಲ್ಲಿ ಕೇಳೋಣ. ಮರ್ಮರ ಅನುರಣಿಸುತ್ತಿದೆ ರಾಮ ರಾಮ ರಾಮ. ನಮ್ಮ ರಾಮಕಥೆ ಕವಿ ಗಜಾನನ ಶರ್ಮರ ರಚನೆ ಇದು.
ಆವಾಗ ಮಾಡಿದ್ದು. ಈಗ ಅದಕ್ಕೊಂಚೂರು ಇನ್ನಷ್ಟು ಪರಿಷ್ಕಾರ ಸೊಗಸು ಬಂದಿದೆ. ಹಾಗಾಗಿ ಈ ಹಾಡನ್ನು ನಾವು ಒಮ್ಮೆ ಹಾಡಿನ ಮೂಲಕವಾಗಿ ಪಾಠವನ್ನು ನಾವು ಮುಂದುವರಿಸೋಣ. ಮಣ್ಣಿನ ಕಣ ಕಣ ಗುನುಗುಣಿಸುತ್ತಿದೆ ರಾಮ 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 ರಾಮ. ಮಣ್ಣಿನ ಕಣ ಕಣ ಗುನುಗುಣಿಸುತ್ತಿದೆ ರಾಮ 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 ರಾಮ. ತಿಳಿಗಾಳಿಯು ಸುಳಿದಾಡುತ್ತ ಜಪಿಸಿದೆ ರಾಮ 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 ರಾಮ. ತಿಳಿಗಾಳಿಯು ಸುಳಿದಾಡುತ್ತ ಜಪಿಸಿದೆ ರಾಮ 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 ರಾಮ. ಹುತ್ತಕ್ಕೂ ಚಿತ್ತವನಿತ್ತನೆ ಚಿನ್ಮಯ ರಾಮ 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 ರಾಮ. ಹುತ್ತಕ್ಕೂ ಚಿತ್ತವನಿತ್ತನೆ ಚಿನ್ಮಯ ರಾಮ 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 ರಾಮ. ಏನಿದು ಚೋದ್ಯ ಹೇಗಿದು ಸಾಧ್ಯ ಏನಿದು ಚೋದ್ಯ ಹೇಗಿದು ಸಾಧ್ಯ ರಾಮ 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 ರಾಮ
ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ. ಕಳೆದ ಪಾಠದಲ್ಲಿ ಭಾವಸಂಗೀತದ ಕುರಿತು ನಿಮಗೆ ನಾವು ಕೆಲವು ಮಾತುಗಳನ್ನು ಹೇಳಿದ್ದೆವು. ಇದು ಇನ್ನೊಂದು ಉದಾಹರಣೆ. ಭಾವಸಂಗೀತ ಹೇಗಿರುತ್ತದೆ, ಹೇಗಿರಬೇಕು ಎನ್ನುವ ವಿಷಯದಲ್ಲಿ ನೋಡಿ, ಕೇವಲ ಸ್ವರ ಸಂಯೋಜನೆಯ ಮೂಲಕವೇ ನಾವು ಕಥೆ ಹೇಳಬಹುದು. ಈಗ ರತ್ನಾಕರಣ ಮೊದಲು ಮರ 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 ಎಂದು ಜಪ ಮಾಡಿದ, ರಾಮ ಎಂದು ಹೇಳಲಿಕ್ಕೆ ಬರ್ತಿರ್ಲಿಲ್ಲ. ಹಾಗಾಗಿ ಮರ 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 ಎಂದು ಜಪ ಮಾಡಿದ. ಆ ಮರ 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 ಎನ್ನುವುದು ಬರ್ತಾ 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 ರಾಮ 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 ಎಂಬುದಾಗಿ ಪರಿವರ್ತನೆ ಆಯಿತು ಎನ್ನುವ ಕಥೆಯನ್ನು ಕೇವಲ ಈ ಪದ್ಯವನ್ನು ಹಾಡಿದ ರೀತಿಯಲ್ಲೇ ಸ್ಪಷ್ಟಪಡಿಸಲಾಗಿದೆ. ಈ ಕಥೆಯನ್ನು ಹೇಳಲಾಗಿದೆ. ಹಾಡು ಪ್ರಾರಂಭ ಆಗೋದೇ ಮರ 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 ಜಪದಲ್ಲಿ ಪ್ರಾರಂಭ ಆಗಿ ರಾಮರಾಮದಲ್ಲಿ ಮುಂದುವರೆದು ಎಷ್ಟು ಸಾಧ್ಯತೆಗಳಿದೆ ಅಂತ. ನಾವು ಸಂಗೀತವು ಕಿವಿಗೆ ಮಾತ್ರ ಎಂದುಕೊಳ್ಳುವುದನ್ನು ಬಿಟ್ಟರೆ, ಅದು ಸಂಗೀತವು ಹೃದಯಕ್ಕೂ ಹೌದು ಆತ್ಮಕ್ಕೂ ಹೌದು ಅಂದುಕೊಳ್ಳೋದು ಶುರು ಮಾಡಿದರೆ ತುಂಬ ಸಾಧ್ಯತೆಗಳು ತೆಗೆದುಕೊಳ್ತವೆ. ಇಲ್ಲದೇ ಇದ್ರೆ ಕೇವಲ ಟ್ಯೂನ್ ಮಾತ್ರ ಎನ್ನುವ ಹಾಗೆ ಆಗ್ತದೆ. ಈಗ ನೆಲದೊಳ ಗರ್ಭದಿ ಎನ್ನುವಾಗ ಆ ಸ್ವರವು ಕೂಡ ಇಳಿದು ಹೋಗಬೇಕು ಕೆಳಗೆ ಕೆಳಗೆ ಕೆಳಗೆ. ಆ ಗರ್ಭವನ್ನು, ನೆಲದೊಳಗಿನ ಆ ಒಂದು ಆಳವನ್ನು ತೋರಿಸಬೇಕು. ಸ್ವರವು ಆಳಕ್ಕೆ ಇಳಿಬೇಕು ಆ ಸಮಯದಲ್ಲಿ. ಹಾಗೆಯೇ ತಿಳಿಗಾಳಿಯು ಸುಳಿದಾಡುತ್ತಾ ಜಪಿಸಿದೆ ಎನ್ನುವಾಗ ನಾವು ಸುಳಿದಾಡ್ತಾ ಅಂತ ಹಾಡುವಾಗ ಗಾಳಿ ಸುಳಿದಾಡುವಂತೆ ಆಗಬೇಕು ಅಂತ, ಅದು ನೆನಪಿಸುವಂತೆ ಸ್ವರ ಸಂಚಾರ ಇರಬೇಕು ಅಂತ. ನೀವು ಅದನ್ನ ಈಗ ಕೇಳಿದ್ರಿ, ಆಸ್ವಾದನೆ ಮಾಡಿದ್ರಿ. ನೀವು ಹೀಗೆ ಕೇಳೋದನ್ನು ಕಲ್ತ್ಕೋಬೇಕು. ಅಂದರೆ ಅನುಭವಿಸಿ ಆಸ್ವಾದಿಸಿ ಕಿವಿಯನ್ನು ಸೂಕ್ಷ್ಮ ಮಾಡಿಕೊಂಡು, ಎಮ್ಮೆ ಚರ್ಮ ಅಂತ ಹೇಳ್ತಾರಲ್ಲ, ಹಾಗಾಗದೇನೆ ಸೂಕ್ಷ್ಮಕ್ಕೆ ಹೋಗಿ ಒಂದೊಂದು ಪದವನ್ನು ಹೇಗೆ ಹಾಡಲಾಯಿತು, ಯಾಕೆ ಹಾಗೆ ಹಾಡಲಾಯಿತು ಎನ್ನುವುದನ್ನು ಪರಿಭಾವಿಸಿ ಕೇಳಬೇಕು. ಮತ್ತು ಯಾರಿಗೆಲ್ಲ ಹಾಡ್ಲಿಕ್ಕೆ ಸಾಧ್ಯತೆ ಇದೆಯೋ ಅವರು ಹೀಗೆ ಹಾಡುವುದನ್ನು ಅಭ್ಯಾಸ ಮಾಡ್ಕೋಬೇಕು. ಅಂದರೆ ಆ ಭಾವಕ್ಕೆ ಆ ರಾಗ ಸಂಧಿತೆ, ಆ ಸ್ವರ ವಿನ್ಯಾಸ ಭಾವಕ್ಕೆ ಸಂಧಿತೆ, ಭಾವಕ್ಕೆ ನ್ಯಾಯ ಸಿಕ್ಕಿತೆ ಎನ್ನುವುದನ್ನು ಗಮನಿಸಿ ನಾವು ಅದನ್ನು ಆ ಸ್ವರ ಸಂಯೋಜನೆ ಮಾಡಬೇಕು. ಆಗ ಕವಿಯ ಹೃದಯಕ್ಕೆ ನ್ಯಾಯ ಕೊಟ್ಟಂತೆ. ಬ್ರಹ್ಮ ಬಂದು ನಿಂತರೂ ರತ್ನಾಕರ್ ಹೇಳಲಿಲ್ಲ. ಬ್ರಹ್ಮದೇವರಿಗೂ ಬಹಳ ಸಂತೋಷವಾಗಿದೆ. ಯಾಕೆಂದ್ರೆ ಎಂಥ ಅದ್ಭುತ ವಾತಾವರಣ ನಿರ್ಮಾಣವಾಗಿತ್ತು. ಕಾಡಿಗೆ ಕಾಡೆ ರಾಮ ಜಪವನ್ನು ಮಾಡ್ತಾ ಇತ್ತು, ರಾಮನಾಮವನ್ನು ಒಲಿತಾ ಇತ್ತು. ಮರ ಮರ ಮರ್ಮರ ಅನುರಣಿಸುತ್ತಿದೆ, ರಾಮ ರಾಮ ರಾಮ, ಇಂಥ ವಾತಾವರಣ ಇತ್ತು. ಹಾಗೆ ನೆಲದೊಳ ಗರ್ಭದಿ ಮೆದುನುಡಿ ಕೇಳಿದೆ, ರಾಮ ರಾಮ ರಾಮ. ಭೂಮಿಯು ರಾಮ ಜಪ ಮಾಡ್ತಾ ಇತ್ತು. ನೆಲದ ಆಳದಿಂದ ಕೂಡ ರಾಮ ಜಪವೇ ಮೇಲೆದ್ದು ಬರ್ತಾ ಇತ್ತು. ಮಣ್ಣಿನ ಕಣ ಗುನುಗುನಿಸುತ್ತಿದೆ, ರಾಮ ರಾಮ ರಾಮ. ತಿಳಿಗಾಳಿಯು ಸುಳಿದಾಡುತ್ತಾ ಜಪಿಸಿದೆ, ರಾಮ ರಾಮ ರಾಮ. ಈ 3-4 ಸಾಲುಗಳು ನಮಗೆ ಆ ವಾತಾವರಣ ರಾಮಮಯವಾಗಿತ್ತು ಅನ್ನೋದನ್ನು ತೋರಿಸ್ತವೆ. ಎತ್ತ ನೋಡಿದ್ರೆ ಎತ್ತ ರಾಮ. ಒಂದು ವ್ಯಕ್ತಿ ಇಡೀ ವಾತಾವರಣ ಬದಲು ಮಾಡಬಹುದು. ಒಂದು ವ್ಯಕ್ತಿ ಆತ ತೀವ್ರವಾದ ತಪಸ್ಸನ್ನು ಸಾಧನೆಯನ್ನು ಮಾಡಿದ್ದೇ ಹೋದಾದ್ರೆ ಇಡೀ ಪರಿಸರವನ್ನು ಬದಲಾಯಿಸಬಹುದು, ಇಡೀ ವಾತಾವರಣವನ್ನು ಬದಲಾಯಿಸಬಹುದು. ರಾಮನಂತವರಾದ್ರೆ ರಾಷ್ಟ್ರವನ್ನೇ ಬದಲಾಯಿಸಬಹುದು. ಸಿಂಹಾಸನ ನೀರು ಕುಳಿತ ಮಾತ್ರಕ್ಕೆ ಪ್ರಕೃತಿಯನ್ನೇ ಬದಲಾಯಿಸಬಹುದು, ಜಗತ್ತನ್ನೇ ಬದಲಾಯಿಸಬಹುದು. ಪ್ರಾಣಾಪಾನಗಳು ಸಮವಾದವು. ರಾಮನು ಸಿಂಹಾಸನಕ್ಕೆ ಏರಿದಾಗ ಅಂದರೆ ಪ್ರಾಣಾಪಾನಗಳು ಸಮವಾಗಬೇಕಾದ್ರೆ ತುಂಬಾ ಸಾಧನೆ ಮಾಡಿದರೆ ಕೋಟಿಗೊಬ್ಬರಿಗೆ ಹಾಗಾಗ್ತದೆ, ಪ್ರಾಣಾಪಾನಗಳು ಸಮವಾಗ್ತವೆ. ಆದರೆ ರಾಮನು ಸಿಂಹಾಸನ ಏರಿ ಕುಳಿತುಕೊಂಡ್ರೆ ಎಲ್ಲರಿಗೂ ತಾನಾಗಾಯ್ತು. ಅದು ಅಂದರೆ ಹೇಗಿರ್ಬೇಕು ಅವನು ಅಂತ. ಕಾಲೇ ವರ್ಷೀಚ ಪರ್ಜನ್ಯ, ಸಮಯಕ್ಕೆ ಸರಿ ಮಳೆ ಬರುವಂಥದ್ದು,
ಸಸ್ಯ ಸಂಪತ್ತು, ಸಸ್ಯಗಳಲ್ಲಿ ಫಲಪುಷ್ಪ ಸಂಪತ್ತು, ಅಲ್ಲಿ ಮಾಧುರ್ಯ, ಸೌಕುಮಾರ್ಯ ಅಥವಾ ಸೌಗಂಧ್ಯ ಇಲ್ಲ ಬರ್ತಕ್ಕಂಥದ್ದು. ಇದೆಲ್ಲ ಹೇಗೆ ಅಂದರೆ ಅದು ಒಂದು ವ್ಯಕ್ತಿಯ ಪ್ರಭಾವ. ಅದೇ ರಾವಣನಾದರೆ ಇಡೀ ಜಗತ್ತಿನಲ್ಲಿ ಆರ್ತನಾದ, ಹಾಹಾಕಾರ, ರಕ್ತದ ಹೊಳೆ ಎಲ್ಲಿ ನೋಡಿದ್ರಲ್ಲಿ. ಒಂದು ಮನುಷ್ಯ, ಚತುರ್ದಶ ಭುವನಗಳು ತಲ್ಲಣಗೊಂಡವು, 14 ಲೋಕಗಳು ಕೂಡ ತಲ್ಲಣಗೊಂಡವು ಒಂದು ಮನುಷ್ಯನಿಂದ. ಅವನಿಗೆ ಹೆಮ್ಮೆ, ನಾನು ಅಂದ್ರೆ ಏನು ಅಂತ. ನಾನು ಒಮ್ಮೆ ಗರ್ಜಿಸಿದ್ರೆ ಜಗತ್ತು ನಡುಗುತ್ತದೆ ಅಂತ. ಹಾಗಾಗಿ ಎರಡೂ ಸಾಧ್ಯತೆ ಇದೆ ಅಂತ ಇಲ್ಲಿ ನಾವು ಕಾಣ್ತೇವೆ. ರತ್ನಾಕರಣದ್ದೇನು ಅಂದರೆ ಕಾಡಿನ ಮೇಲೆ ಪರಿಣಾಮ ಬೀರಬೇಕು ಅನ್ನೋ ಉದ್ದೇಶ ಏನೂ ಇಲ್ಲ. ತಾನು ಪಾಡಿದ ತಾನು ರಾಮಾನುಸಂಧಾನವನ್ನು ಆತ ಮಾಡ್ತಾ ಇದ್ರೆ ಕಾಡಿನ ಮೇಲೆ ಹೇಗೆ ಪರಿಣಾಮ ಆಗಿದೆ, ಇಡೀ ಕಾಡು ಹೇಗೆ ಅದನ್ನು ಸ್ವೀಕರಿಸಿ ಅದನ್ನು ಮರಳಿ ಕೊಡ್ತಾ ಇದೆ ಅಂತ ಆಶ್ಚರ್ಯ ಅಂತ. ಹಾಗಾಗಿ ಹುತ್ತಕ್ಕೂ ಚಿತ್ತವನ್ನಿತ್ತನೆ, ಹುತ್ತಕ್ಕೆ ಚಿತ್ತ ಬಂತು ಎಂಬಂತ ಸ್ಥಿತಿ. ಹುತ್ತಕ್ಕೆ ಚೈತನ್ಯ ಬಂತು, ಹುತ್ತಕ್ಕೂ ಚಿತ್ತ ಬಂತು, ಮನಸ್ಸು ಬಂತು. ಅಂದರೆ ಆ ಚಿತ್ತವೇ ಹುತ್ತಗಟ್ಟಿದೆ ಅಂತ. ತಪಸ್ಸು ಮಾಡಬೇಕಾದ್ರೆ ಚಿತ್ತವೇ ಹುತ್ತಗಟ್ಟಿರ್ತದೆ ಅಂಥ ತಪಸ್ಸು ಅದು. ಮತ್ತು ಹುತ್ತಕ್ಕೆ ಚಿತ್ತ ಇದೆ, ಹುತ್ತ ಮಾತಾಡ್ತದೆ, ಹುತ್ತ ರಾಮಜಪ ಮಾಡ್ತದೆ ಎನ್ನುವಂಥ ಒಂದು ಸಂದರ್ಭ. ಏನಿದು ಚೋದ್ಯ, ಹೇಗಿದು ಸಾಧ್ಯ ಅಂದರೆ ಇದೆಲ್ಲ ಭಾವ ಚಮತ್ಕಾರ. ಭಾವವು ತೀವ್ರವಾದರೆ ಏನು ಬೇಕಾದರೂ ಆಗ್ಬೋದು, ಅಸಾಧ್ಯವಾಗಿರುವಂಥದ್ದು ಯಾವುದು ಇಲ್ಲ ಅಂತ. ಬ್ರಹ್ಮದೇವರು ತನ್ನ ಅಸ್ತ್ರವನ್ನು ಪ್ರಯೋಗ ಮಾಡ್ತಾರೆ. ವಿಷ್ಣುವಿಗೆ ಚಕ್ರ, ಶಿವನಿಗೆ ಶೂಲ, ಮತ್ತು ಬ್ರಹ್ಮನಿಗೆ ಏನು ಅಂದರೆ ಬ್ರಹ್ಮನಿಗೆ ಕಮಂಡಲು, ಜಲ. ಅಲ್ಲಿ ನಾವು ಸಪ್ತಶತಿಯಲ್ಲಿ ಕಾಣ್ತೇವೆ. ಸಪ್ತಶತಿಯಲ್ಲಿ ಈ ದೇವತೆಗಳ ಸ್ತ್ರೀ ರೂಪ ಬರ್ತದೆ ಯುದ್ಧಕ್ಕೆ. ಅಲ್ಲಿ ದೇವಿಯ ಜೊತೆಯಲ್ಲಿ ಯುದ್ಧ ಮಾಡೋದಕ್ಕೆ ವಿಷ್ಣುವಿನ ಸ್ತ್ರೀ ರೂಪ ವೈಷ್ಣವಿ, ಶಂಭುವಿನ ಸ್ತ್ರೀ ರೂಪ ಶಾಂಭವಿ, ಹಾಗೆ ಬ್ರಹ್ಮನ ಸ್ತ್ರೀ ರೂಪ ಬ್ರಹ್ಮಾಣಿ. ಅದೆಲ್ಲ ಸರಿ. ಅದು ವೈಷ್ಣವಿ ಚಕ್ರ ಪ್ರಯೋಗ ಮಾಡಿದ್ಲು, ಶಾಂಭವಿ ಶೂಲ ಪ್ರಯೋಗ ಮಾಡಿದ್ಲು. ಈ ಬ್ರಹ್ಮಾಣಿ ಏನು ಮಾಡಿದ್ಲು ಅಂದರೆ ಅದೇ ಆ ದೇವಿ ಮಹಾತ್ಮೆಯಲ್ಲಿ ಚೆನ್ನಾಗಿದೆ. ಅದು ಏನಿಲ್ಲ, ನೀರು ಸೋಕಿದ್ದು ಎಲ್ಲರಿಗೂ, ರಾಕ್ಷಸರಿಗೆಲ್ಲ. ಕಮಂಡಲ ಜಲ ಪ್ರೋಕ್ಷಣೆ ಅಂತ ಪ್ರೋಕ್ಷಣೆ ಮಾಡಿದ್ರೆ ಎಚ್ಚರಾಗಿಲ್ಲ, ಅವರಿಗೆ ಬಿದ್ದುಬಿಟ್ರು ಅಂತ. ಯಾರ್ಯಾರ ಮೇಲೆ ಆಕೆ ಜಲ ಪ್ರೋಕ್ಷಣೆ ಮಾಡಿದ್ಲೋ ಅವರವರು ಅಲ್ಲಲ್ಲೇ ಆ ರಾಕ್ಷಸರೆಲ್ಲ ತಪ್ಪನ್ನು ಬೀಳ್ತಿದ್ರಂತೆ. ಹಾಗಿದೆ ಅಲ್ಲಿ ಅಂತ. ಹಾಗೆ ಬ್ರಹ್ಮದೇವರ ಅಸ್ತ್ರ ಕಮಂಡಲು ಮತ್ತು ಅಕ್ಷರಮಾಲೆ ಎನ್ನುವಂಥದ್ದು. ಅದೇ ಅಸ್ತ್ರದಿಂದಲೇ ಅಂದರೆ ಕಮಂಡಲು ಜಲದಿಂದ ಹುತ್ತವನ್ನು ಪ್ರೋಕ್ಷಣೆ ಮಾಡಿದಾಗ ಹುತ್ತ ಕರಗಿತು. ಆಗಿದ್ದೇನು? ರತ್ನಾಕರ ವಾಲ್ಮೀಕಿಯಾಗಿರುವಂಥದ್ದು. ರತ್ನಾಕರಣ ಮುಂದಿನ ರೂಪದ ಅನಾವರಣ. ಯಾರೂ ಹೆಸರಿಡಬೇಕಾಗಿಲ್ಲ, ಆ ಕೃತಿಯೇ ಹೆಸರಿಟ್ಟಿತು. ವಾಲ್ಮೀಕ ಸಂಭವ. ವಾಲ್ಮೀಕವೆಂದರೆ ಹುತ್ತ, ಹುತ್ತದಿಂದ ಎದ್ದು ಬಂದವನು. ಮತ್ತೊಂದು ಜನ್ಮ ಅದು. ಅಮ್ಮನ ಹೊಟ್ಟೆಯಿಂದ ಹುಟ್ಟಿದ ಹಾಗೆ ಹುತ್ತದ ಹೊಟ್ಟೆಯಿಂದ ಹುಟ್ಟಿ ಬಂದವನು, ಹುತ್ತದ ಹೊಟ್ಟೆಯಿಂದ ಎದ್ದು ಬಂದವನು. ಹಾಗಾಗಿ ವಾಲ್ಮೀಕಿ ಎಂಬ ಒಂದು ನಾಮಧೇಯ ಬಂದಿರುವಂಥದ್ದು ಅಂತ. ಎಷ್ಟು ಸೊಗಸಾಗಿದೆ ಈ ಒಂದು ಸಂದರ್ಭ. ಅಂದರೆ ಒಂದು ಅನಾವರಣ. ಈಗೆಲ್ಲ ಮಾಡ್ತಾರಲ್ಲ, ಉತ್ತಮವಾದ ಒಂದು ಯಾವ್ದಾದ್ರು ನಿರ್ಮಾಣವನ್ನು ಮಾಡಿ ಅನಾವರಣ ಮಾಡೋದು ಆಮೇಲೆ ಅಂತ. ಹಾಗೆ ಬ್ರಹ್ಮದೇವರು ಬಂದು ಮಾಡಿದ್ದೇನೆಂದರೆ ಅನಾವರಣ. ವಾಲ್ಮೀಕಿಯ ಅನಾವರಣ ಮಾಡಿರ್ತಕ್ಕಂಥದ್ದು. ತೆರೆ ಸರಿಸೋದ್ರ ಬದಲಿಗೆ ಹುತ್ತವನ್ನು ಕರಗಿಸಿ ವಾಲ್ಮೀಕಿಯನ್ನು ಪ್ರಪಂಚಕ್ಕೆ ತೋರಿಸಿದ್ದು. ಹಾಗಾಗಿ ಒಂದು ಅರ್ಥದಲ್ಲಿ ಬ್ರಹ್ಮಪುತ್ರ ಅಂತ ಅನ್ಬೋದು ವಾಲ್ಮೀಕಿಯನ್ನು. ನಾರದರಿಂದ ಬ್ರಹ್ಮನಿಂದ ಮತ್ತೆ ಹುಟ್ಟಿ ಬಂದಿರತಕ್ಕಂಥ ಒಂದು ವ್ಯಕ್ತಿತ್ವ ಅದು. ಹೇಗಿದ್ದರು ವಾಲ್ಮೀಕಿಗಳು ಆ ಸಮಯದಲ್ಲಿ? ಹುತ್ತ ಒಡೆದಾಗ, ಹುತ್ತ ಕರಗಿದಾಗ ಆ ರೂಪ ಹೇಗಿತ್ತು ಅಂತಂದ್ರೆ ಅದು ತೇಜೋ ರಾಶಿಯಾಗಿತ್ತು. 10 ದಿಕ್ಕುಗಳಿಗೂ ಆ ತೇಜಸ್ಸಿನ ಕಿರಣಗಳನ್ನು ಆ ರೂಪವು ಹೊರಸೂಸ್ತಾ ಇತ್ತಂತೆ. ಪ್ರಜ್ವಲಿಸುವ ತೇಜಸ್ಸಿನಿಂದ ಸಂಪನ್ನನಾಗಿದ್ದ ಮುನಿ, ವಜ್ರ ಹೊಳೆಯುವ ಹಾಗೆ, ಉದಯಿಸುವ ಸೂರ್ಯ ಹೊಳೆಯುವ ಹಾಗೆ ಅಂಥ ತೇಜಸ್ಸು ಮುನಿಯಲ್ಲಿತ್ತು. ಜಟೆ, ನಾರುಮಡಿ, ಪದ್ಮಾಸನ. ಯಾರು ಪದ್ಮಾಸನ ಹೇಳ್ಕೊಟ್ರು ಅಂತ ಕೇಳಬೇಡಿ, ಅದು ತಾನೇ ಬರ್ತದೆ ಅದು ಅಂತ. ನಾವು ಆ ದಿಕ್ಕಿನಲ್ಲಿ ಹೊರಟಾಗ ಇಂಥವೆಲ್ಲವೂ ಕೂಡ ಒಂದಕ್ಕೊಂದು ತನ್ನಷ್ಟಕ್ಕೆ ನಮಗೆ ಗೊತ್ತಾಗ್ತದೆ, ಅರ್ಥ ಆಗ್ತದೆ ಅದು ಅಂತ. ಹಾಗಾಗುವಂಥದ್ದು ಅದು ಅಂತ. ಹಾಗೆ ಚೀರವಲ್ಕಲಗಳನ್ನು ಧರಿಸಿ ಜಟಾಮಂಡಲಧಾರಿಯಾಗಿ ಪದ್ಮಾಸನದಲ್ಲಿ ಕುಳಿತಿದ್ದಂಥ ಮಹಾಮುನಿ, ಪುಟಕ್ಕೆ ಹಾಕಿದ ಚಿನ್ನಕ್ಕೆ ಸಮಾನವಾದ ಕಾಂತಿ,
ನಿಷ್ಕಳಂಕ, ಪರಿಶುದ್ಧ, ನಿಷ್ಕಲ್ಮಶ. ಒಂದು ಸಣ್ಣ ಕುಂದು ಕೊರತೆ, ಕಲೆ, ಕೊಳೆ ಏನೂ ಇಲ್ಲ. ಅತ್ಯಂತ ಪರಿಶುದ್ಧ. ಅಷ್ಟೆಲ್ಲ ಪಾಪ ಮಾಡಿದ್ನಲ್ಲ ಅಂದ್ರೆ ಎಲ್ಲಿ ಹೋಯ್ತು ಅನ್ನೋದಿಲ್ಲ. ತಪಸ್ಸಿನಲ್ಲಿ ಸುಟ್ಟು ಹೋಗಿದೆ ಎಲ್ಲ ಪಾಪಗಳು ಕೂಡ. ಸರ್ವ ಪಾಪ ದಹನ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ ಯಥೇಧಾಂಸ ಸಮಿದ್ಧೋಗ್ನಿ ಭಸ್ಮಸಾತ್ ಕುರುತೆ ಅರ್ಜುನ. ಕೃಷ್ಣ ಹೇಳಿದ ಮಾತು. ಅಗ್ನಿಯು ಕಟ್ಟಿಗೆಯನ್ನು ಸುಟ್ಟು ಹಾಕುವ ಹಾಗೆ, ಕಟ್ಟಿಗೆಗಳನ್ನು ಪ್ರಜ್ವಲಿಸುವ ಅಗ್ನಿಯು ಸುಟ್ಟು ಹಾಕುವ ಹಾಗೆ ಜ್ಞಾನವು ಬಂದರೆ ಆ ಜ್ಞಾನವು ಎಲ್ಲ ಕರ್ಮಗಳನ್ನು, ಪಾಪ ಕರ್ಮಗಳನ್ನು ಸುಟ್ಟು ಹಾಕಿಬಿಡುತ್ತದೆ. ಸರ್ವಕರ್ಮಾಣಿ, ಎಲ್ಲ ಕರ್ಮಗಳನ್ನು ಕೂಡ ದಹನ ಮಾಡಿ ಮುಕ್ತಿಯನ್ನು ಕೊಡ್ತದೆ. ಅದೇ ಆಗಿರುವಂಥದ್ದು ಇಲ್ಲಿ. ರಾಮಜ್ಞಾನ, ರಾಮ ಸಾಕ್ಷಾತ್ಕಾರ, ರಾಮಧ್ಯಾನಗಳು ಎಲ್ಲ ಪಾಪಗಳನ್ನು ಕೂಡ ದಹಿಸಿವೆ. ತಪಸ್ಸಿಗೆ ಆಕೃತಿ ಬಂದಂತೆ, ತಪಸ್ಸೇ ಮೂರ್ತಿ ಬೆತ್ತಂತೆ. ತಪೋಮೂರ್ತಿ. ದೃಷ್ಟಿ ಗುರುಪಾದದಲ್ಲಿ. ಬಹುಶಃ ನಾರದರು ಹೊರಡುವಾಗ ನಾರದರ ಪಾದಗಳನ್ನು ಅವಲೋಕನ ಮಾಡಿದ್ದು ಅಂತ ಕಾಣ್ತದೆ. ಹೋಗುವ ಪಾದಗಳು ಅದೆಲ್ಲೋ ದೂರ ಹೋಗಿದ್ದಲ್ಲ, ಹೃದಯಕ್ಕೆ ಬಂದಿದೆ ಅಂತ ಅನ್ಬೇಕು ಆ ಪಾದಗಳು ಅಂತ. ಹಾಗಾಗಿ ಪಾದದಲ್ಲಿ ಸ್ಥಿರವಾದ ದೃಷ್ಟಿ ಕದಲಿಯೇ ಇಲ್ಲ. ಒಂದಿಟ್ಟ ದೃಷ್ಟಿ ಇಂದು ಹಾಗೆ ಇದೆ. ಎಂದು ರಾಮ ಮಂತ್ರವನ್ನು ಕೊಟ್ಟಂದು ಇಟ್ಟ ದೃಷ್ಟಿ ಇಂದಿಗೂ ವಿಚಲಿತವಾಗಿಲ್ಲ. ಗುರುಪಾದಗಳಲ್ಲಿ ದೃಷ್ಟಿಯನ್ನಿಟ್ಟು ಇಂದಿಗೂ ಈಗಲೂ ಕೂಡ ರಾಮ 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 ಎಂಬುದಾಗಿ ಜಪ ಮಾಡುವ ಮಹಿತ ಮುನಿ. ತನ್ನ ಅಂತರಂಗದಲ್ಲಿ ಸೀತೆ, ಲಕ್ಷ್ಮಣ, ಭರತ, ಶತ್ರುಘ್ನ, ಹನುಮಂತರಿಂದ ಒಡಗೂಡಿರತಕ್ಕಂಥ ರಾಮಪ್ರಭು, ಸ್ವರ್ಣಮಯವಾದ ಅಂಗದ, ಕೇಯೂರ, ಕಟಕ, ಕಂಕಣಗಳಿಂದ, ಕಿರೀಟದಿಂದ ಶೋಭಿತನಾಗಿರ್ತಕ್ಕಂಥ ದೀರ್ಘಬಾಹು, ವಿಶಾಲ ನೇತ್ರ, ಸುಂದರಾಂಗ, ಮಂದಸ್ಮಿತ ಅಂತಹ ಶ್ರೀರಾಮನನ್ನು ಮೆಲ್ಲ ಮೆಲ್ಲನೆ ಪೂಜಿಸುವ ಸಮಾಧಾನದಲ್ಲಿ ಯಾವ ಅವಸರವೂ ಇಲ್ಲ. ಆ ಯುಗಗಟ್ಟಲೆ ಪೂಜೆ ಮಾಡುವ ಹಾಗೆ ಅಷ್ಟೂ ಸಮಾಧಾನದಲ್ಲಿ ರಾಮನನ್ನು ಅಂತರಂಗದಲ್ಲಿ ಪೂಜಿಸುವಂತಹ ಮಹಾಮುನಿ. ರಾಮಭಾವಗತನಾಗಿ ಬಾಹ್ಯ ವಿಷಯಗಳೆಲ್ಲವೂ ಕೂಡ ಬಿಟ್ಟು ಹೋಗಿದೆ, ಕಳಚಿ ಹೋಗಿದೆ, ಮರೆತೇ ಹೋಗಿದೆ. ತಾನು ಯಾರು, ಏನಾಗಿದ್ದ ಎನ್ನುವ ಹಿಂದಿನ ಸಂಗತಿಗಳು ಯಾವುದೂ ನೆನಪಿಲ್ಲ. ಮತ್ತೇನನ್ನೂ ಗಮನಿಸ್ತಾ ಇಲ್ಲ. ಸುತ್ತಮುತ್ತ ಇರತಕ್ಕಂಥ ಯಾವ ಸಂಗತಿಗಳನ್ನು ಕೂಡ ಗಮನಿಸ್ತಾ ಇಲ್ಲ. ಇನ್ನುವಂತಹ ಒಂದು ತಾದಾತ್ಮ್ಯ, ಮೈಮರೆತ ಸ್ಥಿತಿ ಮುನಿಗಿತ್ತು ಅಂತ ಅದ್ಭುತವಾಗಿರ್ತಕ್ಕಂಥ ಸ್ಥಿತಿಯಲ್ಲಿದ್ದಂಥ ಮುನಿ. ಅದು ಪುನರ್ಜನ್ಮ. ಯಾಕೆಂದ್ರೆ ಆ ರತ್ನಾಕರಣ ಯಾವ ಅಂಶವೂ ಈಗಿಲ್ಲ. ದೇಹ, ಮನಸ್ಸು, ಆತ್ಮ ಯಾವುದನ್ನು ತಗೊಂಡ್ರೂ ಕೂಡ ಅದು ಹಾಗಿಲ್ವೇ ಇಲ್ಲ. ಈಗ ದೇಹವೂ ಕೂಡ, ದೇಹದಲ್ಲಿ ನಿಮಗೆಲ್ಲ ಗೊತ್ತೇ ಇದೆ, ಅದು ಪ್ರತಿಕ್ಷಣವೂ ಬದಲಾಗ್ತಾ ಇರ್ತದೆ, ಇದ್ದ ಹಾಗೆ ಇರೋದಿಲ್ಲ. ಅದು ಅಲ್ಲಿಂದ ಇಲ್ಲಿಗೆ ತಪಸ್ಸಿನ ಪರಿಣಾಮವಾಗಿ ಆ ದೇಹದ ಶೇಷ ಯಾವುದು ಉಳಿದಿಲ್ಲ. ಇದು ಬಂದಿರುವಂಥದ್ದು ಹೊಸ ದೇಹವೇ ಅಂತಲೇ ಅನ್ಬಹುದು ಅಂತ. ಹಾಗಿದೆ ರಾಮನಾಮ ತಂದಿರತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಪರಿವರ್ತನೆ. ಅದು ಅಂತ ಪರಿವರ್ತನೆ ಬಂದಿದೆ. ಈಗ ಹೆಸರು ರತ್ನಾಕರ ಸಾರ್ಥಕವಾಯಿತು. ಯಾಕೆಂದ್ರೆ ರತ್ನ ಸಿಕ್ಕಿದೆ. ಯಾವ ರತ್ನ ಅಂದ್ರೆ ರಾಮರತನ ಧನಪಾಯೋ. ರಾಮರತ್ನ ಸಿಕ್ಕಿದೆ. ಇನ್ನದು ಕಳೆದು ಹೋಗೋದಿಲ್ಲ. ಅದು ಒಂದ್ಸಾರಿ ಸಿಕ್ಕಿಬಿಟ್ರೆ ಶಾಶ್ವತ, ಅದು ಪರ್ಮನೆಂಟ್. ಯಾಕಂದ್ರೆ ಪರ್ಮನೆಂಟ್ ಅವನು ಆಗಿದ್ರಿಂದ ಅದು ಪರ್ಮನೆಂಟ್. ಅದು ಅಂತ ಈ ನೆಂಟರ ಹಾಗೆ ಬಂದು ಹೋಗುವ ನಂಟಸ್ತಿಕೆ ಅಲ್ಲ, ಅದು ಶಾಶ್ವತವಾಗಿರ್ತಕ್ಕಂಥದ್ದು. ಹಾಗಾಗಿ ಅಂತಹ ಒಂದು ರತ್ನವೇ ಚೋರ ಹೇಳಿ ಕೇಳಿ. ಹಿಂದಿನ ಅವಸ್ಥೆ ತೆಗೆದುಕೊಂಡ್ರೆ ಕಳ್ಳ ತಾನೆ, ಅದನಿಗೆ ವಸ್ತುಗಳು ಬೇಕು, ದುಡ್ಡು ಬೇಕು. ರತ್ನ ಸಿಕ್ಕಿದ್ರೆ ಭಾರಿ ಸಂತೋಷ. ಕೊನೆಗೂ ರತ್ನ ಸಿಕ್ಕಿದೆ. ಅದೆಲ್ಲ ಬಿಟ್ಟು ಇದನ್ನು ಶುರು ಮಾಡಿದ್ದಕ್ಕೆ, ತಪಸ್ಸನ್ನು ಪ್ರಾರಂಭ ಮಾಡಿದ್ದಕ್ಕೆ ರತ್ನ ಸಿಕ್ಕಿದೆ. ಎಂಥ ರತ್ನ ಅಂದ್ರೆ ಎಲ್ಲಾ ರತ್ನಗಳು ಕೂಡಿದ್ರೂ ಕೂಡ ಈ ರತ್ನದ ಮೌಲ್ಯ ಅದಕ್ಕಿಲ್ಲ, ಈ ರತ್ನದ ಮಹತ್ವ ಅದಕ್ಕಿಲ್ಲ. ಆ ರತ್ನಗಳು ಸುಮ್ಮನೆ. ಈ ಕೊಹಿನೂರು ವಜ್ರ ನಿಮಗೆ ಸಿಕ್ಕಿದ್ರೆ ಹೊಟ್ಟೆ ತುಂಬುತ್ತದ? ನಾವು ನೋಡ್ಕೊಂಡು ಕೂತ್ಕೋಬೇಕು ರತ್ನವನ್ನು ಹೊರತು ಹೊಟ್ಟೆಗೆ ಏನಾದ್ರು ಬೇರೆ ವ್ಯವಸ್ಥೆ ಆಗಲೇಬೇಕಾಗ್ತದೆ ಅಂತ. ಹೊಟ್ಟೆ, ಬಟ್ಟೆ, ಆರೋಗ್ಯ, ಅನಾರೋಗ್ಯ ಅದೇನು ಮಾಡ್ತದೆ? ಏನು ಮಾಡೋದಿಲ್ಲ ಅಂತ. ಆದರೆ ಈ ರತ್ನ ಹಾಗಲ್ಲ. ಈಗ ಸಿಕ್ಕಿದ ರತ್ನ ಸಂಪೂರ್ಣವಾಗಿ
ಈ ರತ್ನಾಕರಣ ಯೋಗಕ್ಷೇಮಗಳನ್ನು ನೋಡತಕ್ಕಂಥ ರತ್ನ ಅದು ಒಂದು ವೇಳೆ ಒಂದ್ಸತಿ ಬಂದ್ಬಿಟ್ರೆ ಅದು ಎಲ್ಲವನ್ನೂ ಅದೇ ನೋಡ್ಕೊಳ್ತದೆ. ಇವನು ಏನೂ ಮಾಡಬೇಕಾಗಿಲ್ಲ, ಪ್ರತಿಯೊಂದನ್ನು ಅದೇ ನೋಡ್ಕೊಳ್ತದೆ. ಅಂತಹ ರತ್ನ, ಅನರ್ಘ್ಯ ಅಮೂಲ್ಯ ರತ್ನ ಸಿಕ್ಕಿದೆ. ಹಾಗಾಗಿ ಅಷ್ಟೆಲ್ಲ ಕಳ್ಕೊಂಡು ಇದನ್ನು ಕಳ್ಕೊಂಡಿದ್ದು ಅನೇಕ, ಪಡ್ಕೊಂಡಿದ್ದು ಏಕ. ಆದರೆ ಈ ಏಕವು ಆ ಅನೇಕಕ್ಕಿಂತ ಎಷ್ಟೋ ಮಿಗಿಲಾಗಿರುವಂಥದ್ದು. ಅಂಥದ್ದನ್ನು ಮರಳಿ ಪಡ್ಕೊಂಡಿದ್ದಾನೆ ರತ್ನಾಕರ. ಮೂಲ ರೂಪಕ್ಕೆ ಮರಳಿದ್ದಾನೆ. ಅವನ ಮೂಲ ರೂಪ ಅಂದರೆ ರತ್ನಾಕರನಾಗುವುದಕ್ಕಿಂತ ಹಿಂದೆ ಏನಾಗಿದ್ದ ಅವನು ಅಂದರೆ ನಮ್ಮ ಜಾತಿ ಶಿಶುವಾಗಿದ್ದ, ಅಷ್ಟೇ ಹುಟ್ಟಿದ ಶಿಶುವಾಗಿದ್ದ. ಅದು ಹೇಗಿತ್ತು? ನಿಷ್ಕಲ್ಮಶವಾಗಿತ್ತು, ನಿರ್ಮಲವಾಗಿತ್ತು, ನಿರಾಳವಾಗಿತ್ತು, ಯಾವ ಪಾಪ ಚಿಂತನೆ ಇಲ್ಲ ಅಲ್ಲಿ. ಹಾಗೆ ಆಗಿದ್ದಾನೆ. ಭೃಗು ಮಹರ್ಷಿಯ ವರುಣನ 10ನೇ ತಲೆ, ಭೃಗು ಮಹರ್ಷಿಯ 9ನೇ ತಲೆ, ಅದು ಆ ಮಗುವಿನ ಮೂಲ ಸಲೆ ಅದು. ಈಗ ಹಾಗೆ ಇದ್ದಾನೆ. ಭೃಗು ಮಹರ್ಷಿಗಳೇ ಬಂದು ನೋಡಿದ್ರೆ ಗರ್ವ ಪಡಬೇಕು, ನನ್ನ ವಂಶದ ಕುಡಿ ಹೀಗಾಯ್ತೆ ಅಂತ ಹೆಮ್ಮೆ ಪಡಬೇಕು ಎನ್ನುವಂತೆ ಅಂತ. ಆ ವಂಶದ ಒಂದು ಕೀರ್ತಿಯನ್ನು 4 ದಿಕ್ಕಿಗೂ ಹರಡುವಂತೆ ಅಥವಾ ಅದನ್ನು ಎತ್ತರಿಸುವಂತೆ ಏನಷ್ಟು ಆ ರೀತಿಯಲ್ಲಿ ಆಗಿದ್ದಾನೆ. ಹಾಗಾಗಿ ಇದು ಅವನ ಸ್ವಭಾವ. ಮಧ್ಯೆ ಬಂದಿದ್ದು ವಿಕಾರ, ಅದು ನಿಜವಾದ್ದಲ್ಲ, ಇದೇ ನಿಜ. ಕಸಿ ಮಾಡಿದರೆ, ಯಾವುದಾದ್ರೂ ಮರಕ್ಕೆ ಕಸಿ ಮಾಡಿದರೆ ಆ ಕೊಂಬೆ ಇರುವಲ್ಲಿವರೆಗೆ ಅದೇ ನಾವು ಯಾವುದನ್ನು ಕಸಿ ಮಾಡಿರ್ತೇವೋ ಆ ಹಣ್ಣು ಬರ್ತಾ ಇರ್ತದೆ. ಆ ಹಣ್ಣಿನ ಗೊರಟ ಇರ್ತದಲ್ಲ, ನೀವು ನೆಟ್ಟು ಪುನಃ ನೀವು ಅದನ್ನು ಗಿಡ ಮಾಡಿದರೆ ಹಿಂದಕ್ಕೆ ಹೋಗ್ತದೆ. ಅಂದರೆ ಈ ಕಸಿ ಎನ್ನುವುದು ನಾವು ಮಾಡಿದ್ದು ಶಾಶ್ವತ ಉಳಿಯೋದಿಲ್ಲ ಅಂತ. ಅದು ಪೀಳಿಗೆ ಮುಂದುವರೆದಾಗ ಮೂಲ ರೂಪಕ್ಕೆ ಹೋಗ್ತದೆ ಅಷ್ಟೇ ಹೊರತು ಕಸಿ ಮಾಡಿದ ರೂಪದಲ್ಲಿ ಉಳ್ಕೊಳ್ಳೋದಿಲ್ಲ ಅದು ಅಂತ. ಯಾಕಂದ್ರೆ ಪ್ರಕೃತಿ ಅದು ಅಂತ. ನೀವು ಏನಾದರೂ ವಿಕಾರ ಮಾಡಿದರೆ ಅದು ತಾತ್ಕಾಲಿಕ, ಮತ್ತೆ ತನ್ನ ಸ್ವಭಾವಕ್ಕೆ ಹೋಗ್ತದೆ ಅದು. ನೀರು ಬಿಸಿ ಮಾಡಿದರೆ ಅದು ಬಿಸಿ ಆಗ್ಬೋದು, ಅದು ಆದರೆ ಬಿಟ್ಟರೆ ಮತ್ತೆ ತಣ್ಣಗಾಗ್ತದೆ ಒಂದು ಸ್ವಲ್ಪ. ಅದು ಮೂಲ ರೂಪ, ಅದು ಸಹಜ ರೂಪ ಅದು ಅಂತ. ಹಾಗೆ ನೀರಿನ ದೊಡ್ಡ ರಾಶಿಗೆ ರತ್ನಾಕರ ಎಂದು ಹೆಸರು. ಸಮುದ್ರವನ್ನು ರತ್ನಾಕರ ಅಂತ ಕರೀತಾರೆ. ಇದು ಅಂಥದ್ದೇ. ಇದು ಏನೋ ಕಾರಣಕ್ಕೆ ಬಿಸಿಯಾಗಿತ್ತು ಮಧ್ಯದಲ್ಲಿ, ಆದರೆ ಕಾಲ ಕಳೆದು ಮತ್ತೆ ತಂಪಾಗಿದೆ, ಮತ್ತೆ ತನ್ನ ಮೂಲ ರೂಪಕ್ಕೆ, ಮೂಲ ಗುಣಕ್ಕೆ ಅದು ಬಂದಿದೆ. ಹಾಗಾಗಿ ಆ ಉದಾಹರಣೆಯನ್ನು ಭಾವಿಸಬೇಕು ನಾವು. ಇನ್ನೊಂದು ಚಿಕ್ಕ ದೃಷ್ಟಾಂತ ಕಥೆ ಇದೆ, ಈ ಸಾರಿ ಹೇಳಲಿಕ್ಕೆ ನಮಗೆ ಸಮಯ ಸಾರದು ಆ ಕಥೆಯನ್ನು ಹೇಳಲಿಕ್ಕೆ. ಎಲ್ಲವೂ ತನ್ನ ಮೂಲ ರೂಪವನ್ನೇ ಅಪೇಕ್ಷೆ ಪಡುವಂಥದ್ದು, ಬಯಸುವಂಥದ್ದು, ಎಲ್ಲ ಆ ಕಡೆಗೆ ಗತಿ ಇದೆ ಅನ್ನೋದಕ್ಕೆ ತುಂಬ ಚೆನ್ನಾಗಿ ಅರ್ಥವಾಗುವಂತೆ ಒಂದು ಕಥೆ ಇದೆ. ಅದನ್ನು ಮುಂದಿನ ಬಾರಿ ಆ ಕಥೆಯನ್ನು ನಾವು ಉಲ್ಲೇಖ ಮಾಡ್ತೇವೆ. ಇಷ್ಟಂತೂ ಸ್ವೀಕಾರ ಮಾಡಿ, ಅದು ರತ್ನಾಕರ ತನ್ನ ಮೂಲ ರೂಪಕ್ಕೆ, ತನ್ನ ಮೂಲ ನೆಲೆಗೆ ಮರಳಿದ ಅಪ್ಪಟ ಅಪರಂಜಿಯಾದ ಪರಿಶುದ್ಧ ಚಿನ್ನವಾದ ರತ್ನಾಕರ ಎಂಬುದನ್ನು ಮಾತ್ರ ನಾವು ಭಾವಿಸೋಣ. ಇನ್ನು ಮುಂದೆ ರತ್ನಾಕರ ಅನ್ನೋ ಶಬ್ದ ಇಲ್ಲ, ಇನ್ನು ಮುಂದೆ ವಾಲ್ಮೀಕಿಗಳು, ಮಹರ್ಷಿ ವಾಲ್ಮೀಕಿಗಳು ಜಗತ್ತಿಗೆ ರಾಮಾಯಣವನ್ನು ಕೊಟ್ಟವರು ಅಂತ. ಹಾಗೆ ಇದು ತಪಸ್ವಿ ಎಂದರೆ ನಾವೇನ್ ಮಾಡ್ತಾ ಇದ್ವು ಈಗ ಅಂದ್ರೆ, ಮೊದಲನೇ ಶ್ಲೋಕದಲ್ಲಿ, ರಾಮಾಯಣದ ಮೊದಲನೇ ಶ್ಲೋಕದಲ್ಲಿ ವಾಲ್ಮೀಕಿಗಳು ತನ್ನ ಪರಿಚಯ ಕೊಟ್ಟಿದ್ದಾರೆ. ಎಷ್ಟು ಪುಟದಲ್ಲಿ ಅಂದ್ರೆ, ಕೆಲವು ಸಾರಿ ಲೇಖಕರ ಪರಿಚಯ ಮುಗಿಯ ಹೊತ್ತಿಗೆ ಗ್ರಂಥ ಮುಖಾಲೋಸಿ ಆಗಿಬಿಟ್ಟಿರ್ತದೆ. ಆ ಪುಸ್ತಕ 100 ಪೇಜ್ 75 ಪೇಜ್ ಆಗಿಬಿಟ್ಟಿರ್ತದೆ. ಹಾಗಲ್ಲ, ಒಂದೇ ಶಬ್ದ ತನ್ನ ಬಗ್ಗೆ ಹೇಳಿದ್ದು ಅಂತ. ಆ ಶಬ್ದ ಬಿಡಿಸಿದ್ರೆ ಇಷ್ಟೆಲ್ಲ ಇದೆ ಅದರಲ್ಲಿ. ತಪಸ್ವಿ ಎಂಬ ಒಂದು ಪದ. ವಾಲ್ಮೀಕಿ ನಾರದರ ಬಗ್ಗೆ 2-3 ಶಬ್ದಗಳನ್ನು ಹೇಳಿ, ನಾರದರು ಅಂದ್ರೆ ಏನು, ತಪಸ್ವಾಧ್ಯಾಯ ನಿರತರು, ತಪಸ್ವಿಗಳು, ವಾಗ್ಮಿಗಳು ಅಂತೆಲ್ಲ ನಾರದರ ಬಗ್ಗೆ ಹೇಳಿ, ತನ್ನ ಬಗ್ಗೆ ಹೇಳುವಾಗ ತಪಸ್ವಿ ಎಂದು ಒಂದು ಪದ ಬಳಸಿದ್ದಾರೆ. ಒಂದೇ ಪದವಾದರೂ ನಾವು ಬಿಡಿಸ್ಬೇಕಲ್ಲ. ತಪಸ್ವಿ ಅಂದ್ರೆ ಎಂಥ ತಪಸ್ಸು ಮಾಡಿದ್ದವರು, ಅದಕ್ಕಿಂತ ಮುಂಚೆ ಹೇಗಿದ್ದರು, ತಪಸ್ಸು ಮಾಡಿದ ಮೇಲೆ ಏನಾದ್ರು ಅನ್ನೋದನ್ನು ಬಿಡಿಸಿದರೆ, ನಾವು ಹೊರಗಡೆಯಿಂದ ಯಾವ್ದಾದ್ರು ಕಥೆ ತಂದು ಹೇಳಿದ್ದಲ್ಲ, ಇದು ಉಪಕಥೆ ಅಲ್ಲ. ಇದು ಆ ಶಬ್ದದ ವಿವರಣೆ. ಒಂದು ಶಬ್ದ, ಒಂದು ವಿಶೇಷಣ ಇದೆಯಲ್ಲ ವಾಲ್ಮೀಕಿಗಳಿಗೆ, ಆ ಒಂದು ಶಬ್ದದ ವಿವರಣೆ. ಇದು ತಪಸ್ಸು. ಹೀಗೆ ತಪಸ್ವಿ ಆಗಿದ್ದವರು, ತಪಸ್ವಿ ಆಗೋದಕ್ಕೆ ಕಾರಣಗಳು, ಸನ್ನಿವೇಶಗಳು ಹೀಗೆ ಬಂದವು, ತಪಸ್ಸು ಮಾಡಿದ್ರ ಫಲ ಹೀಗೆ ಬಂತು. ಈಗ ಪರಿಪೂರ್ಣವಾಗಿ ಪ್ರಕೃತಿ ಸಿದ್ಧವಾಗಿದೆ, ತಪಸ್ಸು ಮಾಡಿ ಸಂಪೂರ್ಣ ಹದಗೊಂಡಿದೆ, ಇನ್ನಾಗಬೇಕು, ಇನ್ನಲ್ಲಿ ಬೀಜವನ್ನು ಬಿತ್ತಬೇಕು. ಈಗ ಮೊದಲು ಬೀಜ ಬಿತ್ತಿದ್ದು ಭೂಮಿ ಹದ ಮಾಡೋ ಸಲುವಾಗಿ, ಹೀಗೆ ಉಂಟೆ ಅಂದ್ರೆ ಉಂಟು ಹೇಗೆ ಅಂತ. ಮೊದಲು ಬೀಜ ಬಿತ್ತಿದ್ದು ಬೆಳೆ ಬೆಳೆಯೋಕ್ಕೋಸ್ಕರ ಅಲ್ಲ, ಅದು ಕ್ಷೇತ್ರವನ್ನು ಹದಗೊಳಿಸಿದ್ದು ಅಂತ.
ಇನ್ನೀಗ ಮತ್ತೆ ರಾಮಾಯಣದ ಬೀಜವನ್ನು ಬಿತ್ತಲಿಕ್ಕೆ ನಾರದರು ಬಂದಿದ್ದಾರೆ. ಆಗ ಬಂದು ಹೋದವರು ಈಗ ಮತ್ತೆ ಬಂದಿದ್ದಾರೆ. ಮತ್ತೆ ಬ್ರಹ್ಮನೂ ಬರ್ಲಿಕ್ಕಿದ್ದಾನೆ ಪುನಃ. ಇದು ಪುನರಾವರ್ತನೆ ಆಗ್ತದೆ. ಇನ್ನೊಂದು ಸಾರಿ ಅದೇ ಪುನಃ ಅವರಿಬ್ಬರೇ ಮತ್ತೆ ಬರ್ತಾರೆ. ಒಂದನೇ ಬಾರಿ ಬಂದಾಗ ರಾಮ ಅಂತಷ್ಟೇ ಕೊಟ್ಟೋಗಿದ್ದು, ಎರಡನೇ ಬಾರಿ ಬಂದಾಗ ರಾಮಾಯಣ. ಇದು ರಾಮಾಯಣದ ಆವಿರ್ಭಾವದ ಕೌತುಕದ ಕಥೆ. ಹರಿರಾಮ.